आइए हम परमेश्वर के वचन की तरफ अपने लक्ष्य लगाएंगे। ನಾವು ಈಗ ದೇವರ ವಚನದ ಕಡೆಗೆ ನಮ್ಮ ಲಕ್ಷ್ಯವನ್ನು ಹರಡಿಸೋಣ. उसके पहले हम थोड़ी देर प्रार्थना करेंगे। ಅದಕ್ಕಿಂತ ಮುಂಚಿತವಾಗಿ ನಾವು ಸ್ವಲ್ಪ ಸಮಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. हम अपने आंखें बंद करेंगे। ನಾವು ನಮ್ಮ ಕಣ್ಣುಗಳನ್ನು ಮುಚ್ಚೋಣ. अपना दाहिना हाथ हम परमेश्वर की तरफ उठाएंगे। ನಮ್ಮ ಬಲಗೈಯನ್ನು ನಾವು ನಮ್ಮ ಕರ್ತನ ಕಡೆಗೆ ಎತ್ತೋಣ. अपने दिल के ऊपर एक हाथ रखेंगे। ನಮ್ಮ ಹೃದಯದ ಮೇಲೆ ಒಂದು ಕೈಯನ್ನು ಇಟ್ಟುಕೊಳ್ಳೋಣ. Let us pray to God. ನಾವು ಕರ್ತನ ಹತ್ರ ಪ್ರಾರ್ಥಿಸೋಣ. And say, Lord, you speak to me, Lord. ನಾವು ಹೇಳಿಕೊಳ್ಳೋಣ, ಕರ್ತನೇ ನನ್ನೊಟ್ಟಿಗೆ ಮಾತನಾಡು. Lord, whatever you speak, I am going to do, Lord. ಏನೆಲ್ಲ ನೀನು ಮಾತನಾಡಲಿಕ್ಕಿದೆಯೋ ನಾನು ಅದನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. Let's open our mouth and we'll pray to God. ನಾವು ನಮ್ಮ ಬಾಯಿಯನ್ನು ತೆರೆದು ನಾವು ಕರ್ತನನ್ನು ಪ್ರಾರ್ಥಿಸ್ತಾ ಇರೋಣ. Father, we come before you, Father. ತಂದೆ, ನಿನ್ನ ಬಳಿಗೆ ನಾವು ಬರ್ತಾ We ಇದ್ದೇವೆ. pray that you bless us, Father. ನಾವು ಪ್ರಾರ್ಥಿಸುತ್ತೇವೆ, ನಮ್ಮನ್ನು Speak to our hearts, ಆಶೀರ್ವದಿಸು. Father. ನಮ್ಮ ಹೃದಯದೊಂದಿಗೆ ಮಾತನಾಡು. Lord, we pray that your word richly and lively come in our heart, oh Father. ದೇವರೇ, ನಾವು ಪ್ರಾರ್ಥಿಸುತ್ತೇವೆ, ನಿನ್ನ ವಚನವು ದೇವರೇ ನಮ್ಮ ಜೀವಿತದಲ್ಲಿ ಬರಲಿ ಎಂಬುದಾಗಿ. Let it be sown in our heart and dwell in our heart, Father. ಅದು ನಮ್ಮ ಹೃದಯದಲ್ಲಿ ಬೇರೂರಿ ಸ್ವಾಮಿ, ಅದು ಸ್ವಾಮಿ ನೆಲೆಗೊಳ್ಳಲಿ ಎಂಬುದಾಗಿ ನಾವು May your ಪ್ರಾರ್ಥಿಸುತ್ತೇವೆ. word bring the fruit according to what you desire in our life. ದೇವರೇ, ನಿನ್ನ ವಚನದ ಮೂಲಕ ದೇವರೇ ನಮ್ಮ ಜೀವಿತವು ದೇವರ ಫಲಭರಿತವಾಗಿ ಬರಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. Bless us, Father. ಆಶೀರ್ವದಿಸು ತಂದೆ. We give you glory and honor, Father. ಎಲ್ಲ ಘನಮಾನ ಮಹಿಮೆಯನ್ನು ನಿನಗೆ As we ಸಲ್ಲಿಸುತ್ತೇವೆ. speak to us also. ನಾವು ಮಾತನಾಡುವಾಗ ಕೂಡ ಸ್ವಾಮಿ ನಮ್ಮೊಟ್ಟಿಗೆ ಮಾತನಾಡು. We give you glory and honor. ಎಲ್ಲ ಘನಮಾನ ಮಹಿಮೆಯನ್ನು In Jesus' ಸಲ್ಲಿಸುತ್ತೇವೆ. name we pray. ಯೇಸುವಿನ ನಾಮದಲ್ಲಿ ತಂದೆ. Amen. 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 Let's turn our Bible to Jeremiah chapter 7, verse 21 to 29. ನಮ್ಮ ಸತ್ಯವೇದವನ್ನು ಯೆರೆಮೀಯ 7ನೇ ಅಧ್ಯಾಯ 21ರಿಂದ 29ನೇ ವಚನದವರೆಗೆ ತಿರುಗಿಸೋಣ. Also we are going to read 1 Samuel chapter 15, verse 22 and 23. 1 ಸಮುವೇಲ್ 21ನೇ ಅಧ್ಯಾಯ 15ನೇ ಅಧ್ಯಾಯ 22 23ನೇ ವಚನವನ್ನು ಕೂಡ ನಾವು ಓದಲಿಕ್ಕಿದ್ದೇವೆ. Okay, so I request Vasanthi to read Jeremiah chapter 7, verse 22. ಯೆರೆಮೀಯ 7ನೇ ಅಧ್ಯಾಯ ವಚನ 2, 22 ಮತ್ತು 23. 22 ಮತ್ತು 23. Okay, I'll read it in English for you. For when I brought you your forefathers out of Egypt and spoke to them, I did not just give them the commands about burnt offering and sacrifices, but I gave them this command: obey me, and I will be your God, and you will be my people. Walk in my ways, walk in all the ways I command you, that it may go well with you. But you did not listen or pay attention. 22 and 23. ನಿಮ್ಮ ಪಿತೃಗಳನ್ನು ಐಗುಪ್ತ ದೇಶದೊಳಗಿಂದ ಬರಮಾಡಿದಾಗ ಸರ್ವಾಂಗ ಹೋಮದ ಮತ್ತು ಯಜ್ಞ ವಿಷಯವಾಗಿ ನಾನು ಅವರಿಗೆ ಏನು ಹೇಳಲಿಲ್ಲ, ಯಾವ ಅಪ್ಪಣೆಯನ್ನು ಕೊಡಲಿಲ್ಲ. ಆದರೆ ಈ ಒಂದು ಅಪ್ಪಣೆಯನ್ನು ಮಾತ್ರ ಕೊಟ್ಟೆನು: ನನ್ನ ಧ್ವನಿಗೆ ಕಿವಿಗೊಡಿರಿ, ನಾನು ನಿಮ್ಮ ದೇವರಾಗಿರುವ, ನೀವು ನನ್ನ ಪ್ರಜೆಯಾಗಿರುವಿರಿ. ನಿಮಗೆ ಹಿತವಾಗುವಂತೆ ನಾನು ವಿಧಿಸುವ ಮಾರ್ಗದಲ್ಲೇ ನಡೆಯಿರಿ. First Samuel chapter 15 verse 22 and 23. 1 ಸಮುವೇಲ್ 15ನೇ ಅಧ್ಯಾಯ 22 23. ಅದಕ್ಕೆ ಸಮುವೇಲನು, ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞಹೋಮಗಳಿಗೆ ಮೆಚ್ಚುತ್ತಾನೋ? ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳೋದು ಉತ್ತಮವಾಗಿದೆ. ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. Okay, in English it is obedience. To obey is better than sacrifice. ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತುಗಳನ್ನು ಕೇಳುವುದು ಉತ್ತಮವಾಗಿದೆ. Okay, now this verse you might have heard it many times. ಈ ಮಾತನ್ನು ನೀವು ಅನೇಕ ಸಾರಿ ಕೇಳಿರಬಹುದು. Okay, obedience, sacrifice, obedience, sacrifice. ವಿಧೇಯತ್ವತೆ ಯಜ್ಞ ಎಂಬುದಾಗಿ. Obedience is better than sacrifice. ಮಾತನ್ನು ಕೇಳುವುದು ವಿಧೇಯಕ್ಕಿಂತ ಉತ್ತಮವಾಗಿದೆ ಎಂಬುದಾಗಿ. God was speaking to me again once more from this part. ಈ ದಿನಗಳಲ್ಲಿ ಮತ್ತೆ ಕರ್ತನು ನನ್ನೊಟ್ಟಿಗೆ ಈ ವಿಷಯ ಕುರಿತಾಗಿ ಮಾತನಾಡ್ತಾ ಇದ್ದಾನೆ. Let us just understand what is the meaning of obedience. ನಾವು ಈಗ ತಿಳಿದುಕೊಳ್ಳಬೇಕಾಗಿರೋ ಕಾರ್ಯ ವಿಧೇಯತ್ವದ ಅರ್ಥವೇನು? Okay, obedience means doing what is asked. ವಿಧೇಯತ್ವ ಅಂದರೆ ಏನನ್ನು ಹೇಳಲ್ಪಟ್ಟಿದೆಯೋ ಅದನ್ನು ಮಾಡುವುದು. What is
told to us, doing that is obedience. ನಮಗೆ ಏನು ಹೇಳಿದ್ದಾರೋ ಅದನ್ನು ಮಾಡುವುದೇ ವಿಧೇಯತ್ವ Okay, ಆಗಿದೆ. in school there are obedient boys and disobedient boys. ಶಾಲೆಯಲ್ಲಿ ಕೂಡ ವಿಧೇಯತೆಯುಳ್ಳ ವಿದ್ಯಾರ್ಥಿ ಅವಿಧೇಯತೆಯುಳ್ಳ ವಿದ್ಯಾರ್ಥಿಗಳಿರ್ತಾರೆ. Okay, obedience, if you want to understand obedience, we have to look to dog. Actually, it's a little harsh, but let me take this example. ಇದು ಸ್ವಲ್ಪ ಒರಟಾಗಿರುವ ಉದಾಹರಣೆ ಆಗಿದೆ. ಆದರೆ ನಾವು ಈ ಉದಾಹರಣೆ ತೆಗೆದುಕೊಳ್ಳೋ ನಾವು ನಾಯಿಯನ್ನು ನೋಡುವುದಾದರೆ, okay, that is obedient dog. ಅಲ್ಲಿ ಅದು ಒಂದು ವಿಧೇಯವುಳ್ಳ Come means ನಾಯಿಯಾಗಿದೆ. it will come, go means it will go, sit means it will sit. ಬಾ ಅಂದ್ರೆ ಬರ್ತದೆ, ಹೋಗಂದ್ರೆ ಹೋಗ್ತದೆ, ಕೂತ್ಕೊ ಎಂಬುದಾಗಿ ಹೇಳುವಾಗ ಕೂತುಕೊಳ್ತದೆ. Doing what is said is obedience. ಏನನ್ನು ಹೇಳಲು ಹೇಳಿದ್ದಾರೋ ಅದನ್ನು ಮಾಡುವುದೇ ವಿಧೇಯತ್ವತೆ ಆಗಿದೆ. Now let us understand the definition of sacrifices. ಯಜ್ಞವೇದದ ವಿಷಯವಾಗಿ ನಾವು ಕೇಳೋಣ. Okay, religiously doing something to get something from God, that is sacrifices. ಧಾರ್ಮಿಕವಾಗಿ ಏನೋ ಹೊಂದಿಕೊಳ್ಳುವುದಕ್ಕಾಗಿ ಏನೋ ಯಜ್ಞವನ್ನು ಅರ್ಪಿಸುವುದು ಅದಾಗಿದೆ ಯಜ್ಞವೇದ. We want something from ನಾವು God, ಕರ್ತನಿಂದ ಏನಾದ್ರೂ ಪಡೆದುಕೊಳ್ಳಬೇಕಾದ್ರೆ so we are doing some sacrifices to get it from ನಾವು God. ಏನಾದ್ರೂ ಯಜ್ಞವನ್ನು ಅರ್ಪಿಸುತ್ತೇವೆ ಅದನ್ನು ಹೊಂದಿಕೊಳ್ಳಲಿಕ್ಕೆ. Okay, religiously it's also like this way from according to Old Testament. ಧಾರ್ಮಿಕ ರೀತಿಯಲ್ಲಿ ಇದು ಹಳೆ ಒಡಂಬಡಿಕೆಯಲ್ಲಿ ಕೂಡ ಅದೇ ರೀತಿಯಾಗಿದೆ. Okay, it is also like this way. ಅದು ಈ ರೀತಿಯಾಗಿದೆ. Okay, that we do sacrifices, to wash our sins and to please God. ನಾವು ಯಜ್ಞವೇನು ಅರ್ಪಿಸುವುದು ನಮ್ಮ ಪಾಪಗಳನ್ನು ಶುದ್ಧೀಕರಿಸಿಕೊಳ್ಳುವುದಕ್ಕಾಗಿ. That also is doing. ಅದು ಕೂಡ ಮಾಡಬೇಕಾಗಿದೆ. Okay, but this doing is done by religious way, as achar karma or traditionally. ಇದನ್ನು ಧಾರ್ಮಿಕ ರೀತಿಯಲ್ಲಿ ಮಾಡುತ್ತೇವೆ. Okay, sometimes we do it to get something from ಏನೋ God. ಪಡೆದುಕೊಳ್ಳುವುದಕ್ಕಾಗಿ ನಾವು ಇದನ್ನು ಮಾಡ್ತೇವೆ. Okay, doing what we want to get what we want from God. ನಾವು ಮಾಡುವುದು ನಾವು ಬೇಡಿಕೊಂಡಿರುವುದನ್ನು ಹೊಂದಿಕೊಳ್ಳುವುದಕ್ಕೆ ಕರ್ತನು ಏನು ಬಯಸುತ್ತಾನೋ ಅದನ್ನು ನಾವು ಮಾಡ್ಲಿಕ್ಕೆ ಹೋಗ್ತೇವೆ. In Old Testament, people used to do the sacrifice as the word of the Lord says, so that God will please them and God will bless ಹಳೆ them. ಒಡಂಬಡಿಕೆಯಲ್ಲಿ ಆ ರೀತಿಯಾಗಿ ಮಾಡ್ತಾ ಇದ್ರು. ಕರ್ತನು ಬಯಸುವ ರೀತಿಯಲ್ಲಿ ಅವರು ಯಜ್ಞವೇದಿಯನ್ನು ಅರ್ಪಿಸ್ತಾ ಇದ್ರು. In New Testament, there are no animal sacrifices and all. ಹೊಸ ಒಡಂಬಡಿಕೆಯಲ್ಲಿ ಪ್ರಾಣಿಗಳ ಯಜ್ಞವೇದಿಯನ್ನು ಅರ್ಪಿಸುವುದಿಲ್ಲ. But some things are there which acts like sacrifice or which looks like sacrifices. ಆದ್ರೆ ಕೆಲವು ಕಾರ್ಯಗಳಿವೆ ಅದು ಯಜ್ಞವೇದಿಯ ರೂಪವಾಗಿ ಅರ್ಪಿಸಲಾಗ್ತದೆ. Sometimes people think, when they are giving offering, they think that this is sacrifices and God is happy and God will bless me. ಕೆಲವು ಜನರು ಹೀಗೆ ತಿಳಿದುಕೊಳ್ಳುತ್ತಾರೆ, ಕಾಣಿಕೆ ಕೊಡುವುದರ ಮೂಲಕ ಅವರು ಏನೋ ತ್ಯಾಗ ಮಾಡ್ತಾ ಇದ್ದಾರೆ, ಅದರ ಹೊರತಾಗಿ ಅವರು ಏನೋ ಪಡೆದುಕೊಳ್ತಾ ಇದ್ದಾರೆ. Okay, we have to give tithe and offering because God's word says that, and we have to compulsory do that. ಕಾಣಿಕೆ ದಶಾಂಶ ಕೊಡಬೇಕು, ದೇವರ ವಚನದ ಪ್ರಕಾರ ಹೇಳಲ್ಪಟ್ಟಿದೆ, ನಾವು ಕಾಣಿಕೆ ದಶಾಂಶವನ್ನು ಕೊಡಬೇಕಾಗಿದೆ. Sometimes fasting and praying for long days, that acts like a sacrifice in some people's mind. ಕೆಲವೊಂದು ಜನರ ಮನಸ್ಸಿನಲ್ಲಿ ಉಪವಾಸವಿಟ್ಟು ಪ್ರಾರ್ಥನೆ ಮಾಡುವುದು ಅದು ಒಂದು ತ್ಯಾಗವಾಗಿದೆ ಎಂಬುದಾಗಿ. Okay, now I am not against fasting and prayer because I myself do that. ನಾನು ಉಪವಾಸದ ಕುರಿತಾಗಿ ವಿರೋಧ ಮಾಡ್ತಾ ಇಲ್ಲ, ಯಾಕಂದ್ರೆ ನಾನು ಸ್ವತಃ ಉಪವಾಸ ಮಾಡಿ ಪ್ರಾರ್ಥಿಸುತ್ತೇನೆ. Okay, the point now is ನಾನು ಹೇಳಲು ಬಯಸುವುದೇನೆಂದರೆ obeying what God is saying is better than all the sacrifices. ಕರ್ತನು ಹೇಳುವುದನ್ನು ವಿಧೇಯರಾಗುವುದು ಎಲ್ಲ ಒಂದು ತ್ಯಾಗಕ್ಕೆ ಒಂದು ಉತ್ತಮವಾದ ತ್ಯಾಗವಾಗಿದೆ. Okay, ಅದಕ್ಕಿಂತ ಉತ್ತಮವಾಗಿದೆ. Okay, let's go to Jeremiah chapter 7 verse 21 to 23 that we read just now. ನಾವು ಈಗ ಓದಿರುವ ಹಾಗೆ ಯೆರೆಮೀಯನ ಪುಸ್ತಕ 21ನೇ ಅಧ್ಯಾಯ 23ನೇ ವಚನಕ್ಕೆ ನಾವು ಹೋಗೋಣ. Okay, if you look to 21st verse, 21ನೇ ವಚನವನ್ನು ನೀವು ನೋಡುವುದಾದರೆ God is saying like this way. ಕರ್ತನು ಹೀಗೆ ಹೇಳ್ತಾ ಇದ್ದಾನೆ, Okay, you go ahead and do all your burnt offerings. ಹೋಗಿ ನಿಮ್ಮ ಎಲ್ಲ ಯಜ್ಞವೇದಿಯನ್ನು ಅರ್ಪಿಸಿರಿ ಎಂಬುದಾಗಿ. Okay, ಯಜ್ಞಗಳನ್ನು ಮಾಡಿರಿ. Okay, all what yajna you do, eat from that all meat. ಏನೆಲ್ಲ ಯಜ್ಞವನ್ನು ಅರ್ಪಿಸುತ್ತೀರೋ ಅದರ ಮಾಂಸವನ್ನು ನೀವು ತಿನ್ನಿರಿ ಎಂಬುದಾಗಿ. Add more yajnas. ಇನ್ನೂ ಹೆಚ್ಚಾದ ಯಜ್ಞಗಳನ್ನು ಅರ್ಪಿಸಿರಿ. Verse 22 says, 22ನೇ ವಚನ ಹೇಳ್ತದೆ, when I brought your forefathers out of Egypt, ನಿಮ್ಮ ಪಿತೃಗಳನ್ನು ನಾನು ಈಜಿಪ್ಟ್ ದೇಶದಿಂದ ಕರೆತರುವಾಗ, okay, I did not only give them the command of offer sacrifices. ನಾನು ಅವರಿಗೆ ಯಜ್ಞವೇದಿಯ ಆಜ್ಞೆಯನ್ನು ಮಾತ್ರ ಕೊಡಲಿಲ್ಲ. Okay, but I also told this command. ನಾನು ಇದನ್ನು ಕೂಡ ನಾನು ಹೇಳಿದ್ದೆ. Verse 23. 23ನೇ ವಚನ. But I gave them this also command. ಈ ಆಜ್ಞೆಯನ್ನು ಕೂಡ ನಾನು ಅವರಿಗೆ ಕೊಟ್ಟಿದ್ದೇನೆ. That you obey me. ನೀವು ನನ್ನನ್ನು I will be ವಿಧೇಯರಾಗಬೇಕು. your God. ಮತ್ತೆ ನಾನು
ನಾನು ನಿಮ್ಮ and ದೇವರಾಗಿರುತ್ತೇನೆ you will be my people. ಮತ್ತೆ ನೀವು ನನ್ನ ಜನರಾಗಿರುತ್ತೀರಿ. Walk on my ways as I command you. ನಾನು ಹೇಳಿರುವ ರೀತಿಯಲ್ಲಿ ನನ್ನ ಮಾರ್ಗದಲ್ಲಿ ನೀವು ನಡೆಯಿರಿ. And it will go well with you. ಇದು ನಿಮ್ಮೊಟ್ಟಿಗೆ ಒಳ್ಳೆಯದಾಗುತ್ತದೆ. Okay, and God is saying that I just did not give the command of only sacrifices, but I also gave the command of obeying me. ನಾನು ಯಜ್ಞಿಸುವುದು ಆಜ್ಞೆಯನ್ನು ಮಾತ್ರ ಕೊಡಲಿಲ್ಲ, ನಾನು ವಿಧೇಯರಾಗುವುದು ಕೂಡ ಆಜ್ಞೆಯನ್ನು ಕೊಟ್ಟಿದ್ದೇನೆ. Okay, obedience. ವಿಧೇಯತೆ. Let me take you some examples. ಕೆಲವು ಉದಾಹರಣೆಗಳನ್ನು ನಾನು ಹೇಳಲು As I ಬಯಸುತ್ತೇನೆ. told you, obedience means doing what God has told us ನಾನು to. ಹೇಳಿರುವ ರೀತಿಯಲ್ಲಿ ವಿಧೇಯತ್ವತೆಯು ಕರ್ತನು ಹೇಳಿರುವ ರೀತಿಯಲ್ಲಿ ಮಾಡುವುದಾಗಿದೆ. Okay, if you look to the life of Noah, ನೋಹನ ಜೀವಿತವನ್ನು ನೀವು ನೋಡುವುದಾದರೆ Genesis chapter 6. ಆದಿಕಾಂಡ 6ನೇ ಅಧ್ಯಾಯ. Okay, world was completely wicked. ಲೋಕವು ಇಡೀ ಲೋಕವು ಪಾಪದಿಂದ ತುಂಬಲ್ಪಟ್ಟಿತು. Okay, and God was hurt. ಕರ್ತನು ನೊಂದಿದ್ದನು. Okay, and God was saying that why did I create man? ಕರ್ತನು ಹೀಗೆ ಯೋಚಿಸಿದರು, ನಾನು ಯಾಕೆ ಮನುಷ್ಯನನ್ನು ಸೃಷ್ಟಿ ಮಾಡಿದೆ. Verse 8, 6th chapter of Genesis, verse 8 says that Noah found, Noah found grace in the sight of God. 6ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡುವಾಗ ನೋಹನ ಕುರಿತಾಗಿ ದೇವರಿಗೆ ಒಂದು ದಯೆ ತೋರಿತು. Okay, and God is telling to Noah, ಕರ್ತನು ನೋಹನಿಗೆ ಹೇಳ್ತಾ I'm going ಇದ್ದಾನೆ, to destroy everything. ನಾನು ಎಲ್ಲವನ್ನು ನಾಶ ಮಾಡಲಿಕ್ಕೆ ಹೋಗ್ತಾ Build an ಇದ್ದೇನೆ. ark. ಒಂದು ಹಡಗನ್ನು ಕಟ್ಟು. You and your family get into that. ನೀನು ಮತ್ತು ನಿನ್ನ ಕುಟುಂಬ ಅದರೊಳಗಿರಬೇಕು. So God gave the specification of the ark. ಹಡಗಿನ ಒಂದು ವಿವರಣೆಯನ್ನು ಕರ್ತನು ಕೊಟ್ಟನು. And verse 22nd verse of the 6th chapter says, 22ನೇ ಅಧ್ಯಾಯ 6ನೇ ವಚನ ಹೇಳ್ತದೆ. 6ನೇ ಅಧ್ಯಾಯ 22ನೇ ವಚನ ಹೇಳ್ತದೆ, Noah did everything just as God commanded him. ಕರ್ತನು ಹೇಳಿರುವ ರೀತಿಯಲ್ಲಿ ನೋಹನು ಎಲ್ಲವನ್ನು ಮಾಡಿದನು. Everything as God commanded him. ಎಲ್ಲವನ್ನು ಹೇಳಿರುವ 7th chapter also. 7ನೇ ಅಧ್ಯಾಯ ಕೂಡ 5th verse. 5ನೇ ವಚನ, Noah did everything as God commanded him. ಕರ್ತನು ಹೇಳಿರುವ ರೀತಿಯಲ್ಲೇ ನೋಹನು ಮಾಡಿದನು. There was an issue. ಅಲ್ಲಿ ಒಂದು ಸಮಸ್ಯೆ ಆಗಿತ್ತು. And God has a solution. ಮತ್ತೆ ಕರ್ತನು ಅದಕ್ಕೆ ಪರಿಹಾರವಾಗಿದ್ದನು. God has Noah in his plan. ಕರ್ತನಿಗೆ ನೋಹನ ವಿಷಯವಾಗಿ ಆತನಿಗೆ ನೆನಪಿನಲ್ಲಿತ್ತು. Okay, he has a plan of ಒಂದು ಆಲೋಚನೆಯನ್ನು ಇಟ್ಟಿದ್ದನು. Okay, so he told the plan to Noah. ಆತನು ನೋಹನಿಗೆ ಆ ಆಲೋಚನೆಯನ್ನು ಕೊಟ್ಟನು. And Noah did just as God said. ಮತ್ತೆ ಕರ್ತನು ಹೇಳಿರುವ ರೀತಿಯಲ್ಲೇ ನೋಹನು ಮಾಡಿದನು. Okay, then one more example I want to give. ಇನ್ನೊಂದು ಉದಾಹರಣೆಯನ್ನು ನಾನು ಕೊಡಲು If you ಬಯಸುತ್ತೇನೆ. look to the life of Abraham. ಅಬ್ರಹಾಮನ ಜೀವಿತವನ್ನು ನೋಡುವುದಾದರೆ Okay, chapter 12. 12ನೇ ಅಧ್ಯಾಯ. Okay, God is telling leave everything ಎಲ್ಲವನ್ನು ಬಿಡು ಎಂಬುದಾಗಿ and ಕರ್ತನು come to ಹೇಳ್ತಾನೆ. the place that I am showing you. ನಾನು ತೋರಿಸುವ ಪ್ರದೇಶಕ್ಕೆ ಬಾ ಎಂಬುದಾಗಿ. Okay, and chapter 12 of Genesis chapter 12 verse 2, 3, 4 if you see. ಆದಿಕಾಂಡ 12ನೇ ಅಧ್ಯಾಯ 2, 3 ವಚನವನ್ನು ನೋಡುವುದಾದರೆ Okay, there God is saying that you come and I will give you different kinds of blessings. ಅಲ್ಲಿ ಕರ್ತನು ಹೇಳ್ತಾ ಇದ್ದಾರೆ, ನೀನು ಬಾ, ನಿನಗೆ ಬೇರೆ ಬೇರೆ ರೀತಿಯಾದ ಆಶೀರ್ವಾದವನ್ನು ನಾನು ಕೊಡಲು 7 ಬಯಸುತ್ತೇನೆ. blessings are there. 7 ಆಶೀರ್ವಾದಗಳಿವೆ. And verse 4 says 4ನೇ ವಚನ ಹೇಳ್ತದೆ, Abraham left as the Lord had told him. ಕರ್ತನು ಹೇಳಿರುವ ರೀತಿಯಲ್ಲೇ ಅಬ್ರಹಾಮನು ಎಲ್ಲವನ್ನು ಬಿಟ್ಟು ಬಂದನು. And he came to the place God showed him. ಕರ್ತನು ತೋರಿಸುವ ಸ್ಥಳಕ್ಕೆ ಆತನು That's ಬಂದನು. a point of obedience here. ಇದೇ ಒಂದು ವಿಧೇಯತ್ವತೆಯ ಕಾರ್ಯವಾಗಿದೆ. If you look to the life of Moses, ಮೋಶೆಯ ಜೀವಿತವನ್ನು ನೋಡುವುದಾದರೆ we know the life of Moses. ನಾವು ಮೋಶೆಯ ಜೀವಿತ ನಮ್ಮೆಲ್ಲರಿಗೆ ಗೊತ್ತಿದೆ. Okay, 40 years he was in Egypt. 40 ವರ್ಷ ಆತನು ಈಜಿಪ್ತಿನಲ್ಲಿದ್ದನು. Problems happened there. ಅಲ್ಲಿ ಸಮಸ್ಯೆಗಳು He ಉಂಟಾದವು. ran away to Midian. ಅವನು ಅಲ್ಲಿಂದ ಮಿದ್ಯಾನ್ಗೆ ಓಡಿ ಹೋದನು. When he was in Midian, ಎಲ್ಲಿ ಯಾವಾಗ ಆತನು ಮಿದ್ಯಾನ್ನಲ್ಲಿ ಇದ್ದನು, okay, he got married. ಅಲ್ಲಿ ಮದುವೆ ಆದನು. Okay, he got children. ಆತನಿಗೆ ಮಕ್ಕಳಾಯಿತು. He had a job. ಒಳ್ಳೆ ಕೆಲಸವಿತ್ತು. Okay, everything was nice. ಎಲ್ಲ ಒಳ್ಳೆದಾಗಿತ್ತು. After 40 years, 40 ವರ್ಷದ when he was ನಂತರ 80 years old, ಯಾವಾಗ ಆತನು 80 ವಯಸ್ಸಿನವನಾದನು, Exodus chapter 3, ವಿಮೋಚನ ಕಾಂಡ 3ನೇ ಅಧ್ಯಾಯ, God came down and he started speaking to ಕರ್ತನು Moses. ಕೆಳಗಿಳಿದು ಬಂದು ಮೋಶೆಯೊಟ್ಟಿಗೆ ಮಾತನಾಡಲು ಪ್ರಾರಂಭಿಸಿದನು. What he is telling to Moses, ಆತನು ಮೋಶೆಗೆ ಏನೆಂದು ಹೇಳ್ತಾ ಇದ್ದನು, I am giving you one work. ನಿನಗಾಗಿ ಒಂದು ಕೆಲಸವನ್ನು ನಾನು ಕೊಡ್ತಾ You have ಇದ್ದೇನೆ. to take my people Israel and bring them here. ನನ್ನ ಇಸ್ರಾಯೇಲ್ ಜನರನ್ನು ನೀವು ತೆಗೆದುಕೊಂಡು ಈ ಕಡೆಗೆ ಬರಬೇಕು ಎಂಬುದಾಗಿ Okay. ಮಾಡಲಿಕ್ಕೆ As he ಪ್ರಾರಂಭಿಸಿದನು. started obeying, God used him mightily. ಯಾವಾಗ ಆತನು ಕರ್ತನು ಹೇಳುವ ರೀತಿಯಲ್ಲಿ ಕೇಳಲು ಪ್ರಾರಂಭಿಸಿದನು, ಕರ್ತನು ಆತನನ್ನು ಬಲವಾಗಿ ಉಪಯೋಗಿಸಿದನು. One more example I want to take. ಇನ್ನೊಂದು ಎಕ್ಸಾಂಪಲ್ ಅನ್ನು ನಾನು ಹೇಳಲು This is the ಬಯಸುತ್ತೇನೆ. example of Saul. ಇದು ಸೌಲನ If ಉದಾಹರಣೆಯಾಗಿದೆ. you take 1 Samuel chapter 15, 1 ಸಾಮುವೇಲ್ 15ನೇ ಅಧ್ಯಾಯ, the verse that we read, ನಾವು ಓದಿರೋ ವಚನ, if you go from verse 1 to 3, 1ರಿಂದ 3ನೇ ವಚನಕ್ಕೆ ನೀವು ಹೋಗುವುದಾದರೆ
ನೋಡುವುದಾದ್ರೆ God is commanding, giving a work to Saul. ಕರ್ತನು ಸೌಲನಿಗೆ ಒಂದು ಕೆಲಸವನ್ನು ಕೊಡ್ತಾ What ಇದ್ದಾನೆ. is that work? ಆ ಕೆಲಸ ಏನಾಗಿದೆ? He told, go to Amalek, go and destroy the city of Amalekites. ಅಮಲೇಕೈಗೆ ಹೋಗಿ ಅಲ್ಲಿರುವ ಪ್ರದೇಶವನ್ನು ನಾಶ ಮಾಡಿ ಎಂಬುದಾಗಿ ಹೇಳ್ತಾ ಇದ್ದಾನೆ. Okay, everything you have to destroy. ಎಲ್ಲವನ್ನು ನೀನು ನಾಶ ಮಾಡಬೇಕು. All the animals you have to destroy. ಎಲ್ಲ ಪ್ರಾಣಿಗಳನ್ನು ಕೂಡ ನಾಶ ಮಾಡಬೇಕು. You know, in other words, don't take even a pinch of something from there. ಇನ್ನೊಂದು ವಿಷಯದಲ್ಲಿ ನೋಡುವುದಾದ್ರೆ ಅಲ್ಲಿಂದ ಒಂದು ಕಣವನ್ನು ಸಹ ತೆಗೆದುಕೊಳ್ಳಬೇಡ ಎಂಬುದಾಗಿ ಹೇಳ್ತಾ ಇದ್ದಾರೆ. So verse 4 onwards, Saul went. 4ನೇ ಅಧ್ಯಾಯದಿಂದ ಸೌಲನು ಹೋದನು ಅಲ್ಲಿಗೆ. 4ನೇ ವಚನದಿಂದ ಸೌಲನು ಅಲ್ಲಿಗೆ ಹೋದನು. Okay, in 9th verse, 9ನೇ ವಚನದಲ್ಲಿ okay, Saul spared some things. ಕೆಲವೊಂದು ಕೊಬ್ಬು ಉಳ್ಳಂತ ಪ್ರಾಣಿಗಳನ್ನು ಆತನು ತನಗಾಗಿಟ್ಟುಕೊಂಡನು. Okay, he and his army did that. ಆತನು ಮತ್ತು ಆತನ ಸೈನ್ಯ ಈ ಕಾರ್ಯವನ್ನು ಮಾಡಿತು. Okay, now 10th verse, 10ನೇ ವಚನ, God was very unhappy. ಕರ್ತನು ಬಹಳ ಅವರ ಮೇಲೆ ಸಂತೋಷವಿಲ್ಲ. He is calling Samuel. ಆತನು ಸಮುವೇಲಿಗೆ ಕರೀತಾ ಇದ್ದಾನೆ. Samuel, I chose this man Saul and made him the king of Israel, but I am very unhappy. ಸಮುವೇಲನೇ ಸೌಲನನ್ನು ನಾನು ಕರೆದು ಆದರೆ ಇವನ ಮೂಲಕ ನಾನು ಬಹಳ ಅಸಂತುಷ್ಟನಾಗಿದ್ದೇನೆ. मैं जो कुछ बोलता हूँ उसका उल्टा ही करता है. ನಾನು ಏನು ಹೇಳುತ್ತೇನೋ ಅದಕ್ಕೆ ತಿರುಗಿ ಅವನು ತಪ್ಪಾದ ರೀತಿಯಲ್ಲಿ ಮಾಡ್ತಾನೆ. Okay, मैं जो कुछ बोलता हूँ उसका आधा ही पालन करता है. ನಾನು ಏನೆಲ್ಲ ಹೇಳುತ್ತೇನೋ ಅದರ ಅರ್ಧ ಕಾರ್ಯ ಮಾತ್ರ ಆತನು ಮಾಡ್ತಾನೆ. So Samuel went to meet Saul. ಸಮುವೇಲನು ಸೌಲನನ್ನು ಭೇಟಿಯಾಗಲಿಕ್ಕೆ Okay, ಹೋದನು. suddenly Samuel and Saul, they are meeting each other. ತಕ್ಷಣ ಸಮುವೇಲನು ಸೌಲನು ಇಬ್ಬರು ಒಬ್ಬರಿಗೊಬ್ಬರು ಭೇಟಿ ಆಗ್ತಾ ಇದ್ದಾರೆ. And Saul is telling all that what Lord told me, I have done that. ಸೌಲನು ಹೇಳ್ತಾ ಇದ್ದಾನೆ, ಕರ್ತನು ಏನೆಲ್ಲ ಹೇಳಿದನೋ ಅದನ್ನು ನಾನು ಮಾಡಿ ಮುಗಿಸಿದ್ದೇನೆ. Then Samuel is saying, what is this sheep's voice I am hearing? ಇದು ಪ್ರಾಣಿಗಳ ಒಂದು ಶಬ್ದವನ್ನು ನಾನು ಕೇಳ್ತಾ ಇದ್ದೇನೆ, ಇದು ಏನಾಗಿದೆ ಎಂಬುದಾಗಿ. Suddenly Saul is saying, that is for the sacrifice to your God. ತಕ್ಷಣ ಸೌಲನು ಹೇಳ್ತಾ ಇದ್ದಾನೆ, ಅದು ನಿನ್ನ ದೇವರಿಗೆ ಯಜ್ಞವನ್ನು ಅರ್ಪಿಸುವುದಕ್ಕಾಗಿ. Then the sacrifice topic is coming. ಮತ್ತೆ ಅಲ್ಲಿಂದ ಅದು ಯಜ್ಞದ ವಿಷಯ ಬರ್ತಾ ಇದೆ. Okay, and discussion is going on. ಮತ್ತೆ ಚರ್ಚೆಯು ನಡೀತಾ ಇದೆ. In that chapter, verse 22, it says, 22ನೇ ವಚನ ಹೇಳ್ತದೆ, okay, does God really delight in sacrifice more than the obedience? ವಿಧೇಯತ್ವಕ್ಕಿಂತ ಹೆಚ್ಚಾಗಿ ಕರ್ತನು ಯಜ್ಞದ ವಿಷಯವಾಗಿ ಸಂತುಷ್ಟನಾಗಿದ್ದಾನೋ? Okay, is God happy on sacrifices more than the obedience? ವಿಧೇಯತೆಗಿಂತ ಹೆಚ್ಚಾಗಿ ಕರ್ತನು ಯಜ್ಞವೇದದ ಕುರಿತಾಗಿ ಸಂತೋಷವಾಗಿದ್ದಾನೋ? ಯಜ್ಞ is good. ಯಜ್ಞ ಒಳ್ಳೆಯದಾಗಿದೆ. Okay, God likes that. ಕರ್ತನು ಅದನ್ನು ಇಷ್ಟಪಡುತ್ತಾನೆ. But not more than obedience. ಆದರೆ ವಿಧೇಯತೆಗಿಂತ ಹೆಚ್ಚಾಗಿ ಅಲ್ಲ. If yajna sacrifice is good, then obedience is best. ಯಜ್ಞವು ಒಳ್ಳೆಯದಾಗಿರುವುದಾದರೆ ವಿಧೇಯತ್ವವು ಉತ್ತಮವಾಗಿದೆ. Okay, 4 things we are going to see about obedience and sacrifices. ವಿಧೇಯತ್ವತೆ ಮತ್ತು ಯಜ್ಞವೇದಿಯ ಕುರಿತಾಗಿ 4 ಕಾರ್ಯವನ್ನು ನಾವು ನೋಡಲು ಬಯಸುತ್ತೇವೆ. Mainly about the obedience. ವಿಶೇಷವಾಗಿ ವಿಧೇಯತ್ವತೆ. First thing, ಮೊದಲನೇ ಕಾರ್ಯ, you can jot it down. ನೀವು ಬರೆದಿಟ್ಟುಕೊಳ್ಳಬಹುದು. Okay, the disobedience is an insult to God and it's like enmity to God. ಅವಿಧೇಯತ್ವತೆಯು ಕರ್ತನಿಗೆ ಅದು ಅಪಮಾನ ಪಡಿಸುವುದಾಗಿದೆ. And it's like being enemy to God. ಅದು ಕರ್ತನಿಗೆ ಒಂದು ವಿರೋಧವಾಗಿದೆ. Okay, so the opposite of obedience is disobedience. ವಿಧೇಯತ್ವಕ್ಕೆ ವಿರುದ್ಧವಾದದ್ದು ಅವಿಧೇಯತ್ವತೆ. Okay, now and disobedience is always, it's like insult to God. ಅವಿಧೇಯತ್ವ ಯಾವಾಗಲೂ ಕರ್ತನನ್ನು ಅಪಮಾನ ಪಡಿಸುವುದಾಗಿದೆ. It's like being enemy of God. ಅದು ಕರ್ತನ ಒಂದು ವಿರೋಧವಾಗಿದೆ. Let's go to Jeremiah chapter 7. ಯೆರೆಮೀಯ 7ನೇ ಅಧ್ಯಾಯಕ್ಕೆ ನಾವು ಹೋಗೋಣ. If you read from verse 24, 24ನೇ ವಚನದಿಂದ ನೀವು ನೋಡುವುದಾದರೆ, okay, then God is saying like this way. ಕರ್ತನು ಅಲ್ಲಿ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ. Let me go from verse 22 onwards. 22ನೇ ವಚನದಿಂದ ನಾನು ಓದುತ್ತೇನೆ. When I brought your ancestors, your forefathers out of Egypt, ನಾನು ಈಜಿಪ್ಟಿನಿಂದ ನಿಮ್ಮ ಪಿತೃಗಳನ್ನು ಯಾವಾಗ ಕರೆದು ತಂದನೋ, okay, did I gave them only the command of sacrifices? ನಾನು ಅವರಿಗೆ ಯಜ್ಞವೇದಿದ ಆಜ್ಞೆಯನ್ನು ಮಾತ್ರ ಕೊಟ್ಟಿದ್ದೇನೋ? Okay, but I also gave them the command of obedience. ವಿಧೇಯತ್ವತೆಯ ಆಜ್ಞೆಯನ್ನು ಕೂಡ ನಾನು ಅವರಿಗೆ ಕೊಟ್ಟಿದ್ದೇನೆ. Okay, verse 23. 23ನೇ ವಚನ, God is saying to Israelites, ಕರ್ತನು ಇಸ್ರಾಯೇಲರಿಗೆ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, okay, obey me and I will be your God. ನನ್ನನ್ನು ವಿಧೇಯರಾಗಿರಿ, ನಾನು ನಿಮ್ಮ ದೇವರಾಗುತ್ತೇನೆ. Obey my commands and everything will go well with you. ನನ್ನ ಆಜ್ಞೆಗಳನ್ನು ನೀವು ವಿಧೇಯರಾಗುವುದಾದರೆ ನಿಮ್ಮೊಟ್ಟಿಗೆ ಎಲ್ಲ ಒಳ್ಳೆಯದಾಗಿ ಆಗುತ್ತದೆ. Verse 24 says, 24ನೇ ವಚನ but ಹೇಳ್ತದೆ, they did not listen. ಅವರು ಅದನ್ನು ಕೇಳಲಿಲ್ಲ. They did not pay attention to my command. ಅವರು ಕರ್ತನ ಆಜ್ಞೆಗೆ ಲಕ್ಷ್ಯವನ್ನು ಕೊಡಲಿಲ್ಲ. They followed all their stubborn ways. ಅವರ ಎಲ್ಲ ಕುರುಕುತನಕ್ಕಾಗಿ
ವಿಧೇಯರಾದರು. If you see there, chapter 7, Jeremiah verse 25. 7ನೇ ಅಧ್ಯಾಯ 25ನೇ ವಚನದಲ್ಲಿ ನೀವು ನೋಡುವುದಾದ್ರೆ, From the time I brought them out of Egypt till now, ಈಜಿಪ್ತಿನಿಂದ ಕರೆದು ತಂದಂತ ಆ ಸಮಯದಿಂದ ಈ ಸಮಯದವರೆಗೆ I have sent different servants of God. ನಾನು ಬೇರೆ ಬೇರೆ ದೇವರ ಸೇವಕರನ್ನು I ಕಳಿಸಿದ್ದೆ. have sent different prophets. ಬೇರೆ ಬೇರೆ ಪ್ರವಾದಿಗಳನ್ನು ನಾನು I have ಕಳಿಸಿದ್ದೆ. spoken to them. ಅವರೊಟ್ಟಿಗೆ ನಾನು I have ಮಾತನಾಡಿದೆ. warned them. ಅವರನ್ನು ನಾನು ಕರೆಸಿದ್ದೆ. Verse 26 says, ವಚನ 26 ಹೇಳ್ತದೆ, okay, but they still did not listen. ಆದರೂ ಅವರು ಅವಿಧೇಯರಾದರು. Verse 27 says, 27ನೇ ವಚನ ಹೇಳ್ತದೆ, now you go and tell again these things to them. ಈಗ ನೀವು ಮತ್ತೆ ಹೋಗಿ ಇದೇ ಕಾರ್ಯವನ್ನು ಅವರಿಗೆ ಹೇಳಿರಿ. They will not listen to you. ಅವರು ನಿಮ್ಮನ್ನು ಕೇಳುವುದಿಲ್ಲ. And they are not going to answer to your call. ನಿನ್ನ ಕರೆಯುವಿಕೆಗೆ ಅವರು ಉತ್ತರವನ್ನು ಕೂಡ ಕೊಡುವುದಿಲ್ಲ. 3 times in that passage it is saying that they did not listen, they did not listen, they did not ಈ listen. ಭಾಗದಲ್ಲಿ 3 ಸಾರಿ ಅವರು ಕೇಳುವುದಿಲ್ಲ, ಅವರು ಕೇಳುವುದಿಲ್ಲ, ಅವರು ಕೇಳುವುದಿಲ್ಲ ಎಂಬುದಾಗಿ They ಹೇಳಲ್ಪಟ್ಟಿದೆ. did not listen. ಅವರು ಕೇಳಲೇ ಇಲ್ಲ. Okay, God is saying to Israelites, ಕರ್ತನು ಇಸ್ರಾಯೇಲರಿಗೆ ಈ ರೀತಿಯಾಗಿ so ಹೇಳ್ತಾ many times ಇದ್ದಾನೆ. I told you, ಅನೇಕ ಸಾರಿ ನಾನು ನಿಮಗೆ ಹೇಳಿದ್ದೆ, walk as I am telling you and it will go well with you. ನಾನು ಹೇಳಿರುವ ರೀತಿಯಲ್ಲಿ ನೀವು ನಡೆಯಿರಿ, ನಿಮ್ಮೊಟ್ಟಿಗೆ ಒಳ್ಳೆದಾಗ್ತದೆ. But they were disobedient. ಆದರೆ ಅವರು ಅವಿಧೇಯರಾದರು. This disobedience is like an insult. ಅವಿಧೇಯತ್ವತೆ ಇದು ಅಪಮಾನ ಪಡಿಸುವುದಾಗಿದೆ. Just imagine a police officer is standing. ತಿಳಿದುಕೊಳ್ಳಿ, ಒಂದು ಪೊಲೀಸ್ ಆಫೀಸರ್ ನಿಂತುಕೊಂಡಿದ್ದಾರೆ. They are stopping us. ಅವರು ನಮ್ಮನ್ನು ನಿಲ್ಲಿಸ್ತಾ And ಇದ್ದಾರೆ. if you are ignoring and going, it's an insult to their authority. ನಾವು ಅವರಿಗೆ ಅಲಕ್ಷ್ಯ ಮಾಡಿ ಹೋಗುವುದಾದ್ರೆ ಅವರ ಅಧಿಕಾರಕ್ಕೆ ನಾವು ಅವಮಾನ ಪಡಿಸ್ತಾ ಇದ್ದೇವೆ. Similar thing what Israelites were doing. ಇದೇ ರೀತಿಯಾಗಿ ಇಸ್ರಾಯೇಲರು ಕೂಡ ಮಾಡ್ತಾ In ಇದ್ರು. school sometimes there are disobedient students. ಶಾಲೆಯಲ್ಲಿ ಕೂಡ ಅವಿಧೇಯತ್ವತೆಯ ವಿದ್ಯಾರ್ಥಿಗಳು ಇರ್ತಾರೆ. Okay, teachers and authorities are telling something and they are not doing. It's an insult that they are doing. ಶಿಕ್ಷಕರು ಮತ್ತು ಶಿಕ್ಷಕರು ಹೇಳುವಾಗ ಅವರು ಕೇಳದೇ ಇರುವಾಗ ಅವರಿಗೆ ಅಪಮಾನ ಪಡಿಸ್ತಾ ಇದ್ದಾರೆ. Okay, I want just give one example. ಒಂದು ಉದಾಹರಣೆಯನ್ನು ಕೊಡಲು ಬಯಸುತ್ತೇನೆ. Sometimes my son disobeys me. ಕೆಲವೊಮ್ಮೆ ನನ್ನ ಮಗನು ಕೂಡ ನನಗೆ ಅವಿಧೇಯನಾಗ್ತಾನೆ. It's not a big issue. ಅದೊಂದು ದೊಡ್ಡ ಕಾರ್ಯವಲ್ಲ. He has not done big something. ಆತನು ಏನೋ ದೊಡ್ಡ ಕಾರ್ಯವನ್ನು But whenever ಮಾಡಿಲ್ಲ. he does that, ಆದರೆ ಯಾವಾಗೆಲ್ಲ ಆತನು ಮಾಡುತ್ತಾನೋ, in a slight way, I feel that he is insulting me. ಸ್ವಲ್ಪ ನನಗೆ ಅನಿಸ್ತದೆ ಆತನು ನನಗೆ ಅವಿಧೇಯತ್ವತೆಯನ್ನು ತೋರಿಸ್ತಾ ಇದ್ದಾನೆ. It's not actually issue. ಅದು ದೊಡ್ಡ ಒಂದು ಸಮಸ್ಯೆ ಅಲ್ಲ. But what happens is it's like an insult. ಆದರೆ ಏನಾಗ್ತದೆ, ಅದು ಒಂದು ದೊಡ್ಡ ಅವಮಾನ ಎನಿಸುತ್ತದೆ. Every time God is to tell something to Israelites, ಪ್ರತಿಯೊಂದು ಸಾರಿ ಕರ್ತನು ಇಸ್ರಾಯೇಲರಿಗೆ ಕೆಲವೊಂದು ಕಾರ್ಯವನ್ನು ಹೇಳಲು they used to ಬಯಸುತ್ತಾನೆ. ignore. ಅವರು ಅದನ್ನು ಅಲಕ್ಷ್ಯ ಮಾಡ್ತಾ They used ಇದ್ರು. to disobey. ಅವರು ಅದಕ್ಕೆ ಅವಿಧೇಯರಾಗ್ತಾ ಇದ್ರು. And they used to insult God. ಮತ್ತೆ ಅವರು ಕರ್ತನಿಗೆ ಅವಿಧೇಯರಾಗಿ ಅವಮಾನ ಪಡಿಸ್ತಾ ಇದ್ರು. After coming out of Egypt, ಈಜಿಪ್ತಿನಿಂದ ಹೊರಗಡೆ ಬರುವಾಗ they used to grumble. ಅವರು ಗುನುಗುಡ್ತಾ ಇದ್ರು. God straightly told them, never grumbling against me. ಕರ್ತನು ಅವರಿಗೆ ನೇರವಾಗಿ ಹೇಳಿದರು, ನನ್ನ ಕುರಿತಾಗಿ ನೀವು ಗುನುಗುಟ್ಟಬಾರದು. But always they used to disobey. ಆದರೆ ಯಾವಾಗಲೂ ಅವರು ಅವಿಧೇಯರಾಗ್ತಾ ಇದ್ರು. Okay, disobedience is an insult to God. ಅವಿಧೇಯತ್ವತೆಯು ದೇವರಿಗೆ ಅವಮಾನ In ಪಡಿಸುತ್ತದೆ. that journey from Egypt to Canaan, so many times they disobeyed God. ಈಜಿಪ್ತಿನಿಂದ ಕೆನಾನ್ ವರೆಗೆ ಮಾಡಿರೋ ಪ್ರಯಾಣದಲ್ಲಿ ಅನೇಕ ಸಾರಿ ಅವರು ಕರ್ತನಿಗೆ So many ಅವಮಾನ times they ಪಡಿಸಿದರು. insulted God. ಅನೇಕ ಸಾರಿ ಕರ್ತನಿಗೆ ಅವಮಾನ ಪಡಿಸಿದರು. Second thing, ಎರಡನೇ ಕಾರ್ಯ, disobedience always brings punishment. ಅವಿಧೇಯತ್ವತೆ ಯಾವಾಗಲೂ ಒಂದು ಶಿಕ್ಷೆಗೆ ಗುರಿಯಾಗುತ್ತದೆ. If you take the example of Adam and Eve, ಆದಾಮ್ ಮತ್ತು ಹವ್ವನ ಉದಾಹರಣೆಯನ್ನು ತೆಗೆದುಕೊಳ್ಳುವುದಾದರೆ, God gave simple commandment, don't eat that fruit. ಕರ್ತನು ಒಂದು ಸಾಧಾರಣವಾದ ಕಮಾಂಡ್ ಕೊಟ್ಟಿದ್ದನು, ಆ ಹಣ್ಣನ್ನು ತಿನ್ನಬಾರದು. What they did? ಅವ್ರು ಏನ್ ಮಾಡಿದ್ರು? Okay, if you take that whole episode, they went and ate. They ಆ disobeyed. ಎಲ್ಲ ಕಥೆಯನ್ನು ನೋಡುವುದಾದ್ರೆ ಅವರು ಹೋಗಿ ಆ ಹಣ್ಣನ್ನು ತಿಂದರು. So they disobeyed. ಅವರು Punished Adam ಆದಾಮನಿಗೆ ಕರ್ತನು ಶಿಕ್ಷೆಯನ್ನು ಕೊಟ್ಟನು as a result of his disobedience. ಆತನ ಅವಿಧೇಯತ್ವತೆಗೆ. But God says, ಆದ್ರೆ ಕರ್ತನು ಹೇಳ್ತಾ Bible ಇದ್ದಾರೆ, says, ಸತ್ಯವೇದ ಹೇಳ್ತದೆ, because of the disobedience of one man, we got the punishment. ಒಂದು ಮನುಷ್ಯನ ಅವಿಧೇಯತ್ವದಿಂದ ಎಲ್ಲ ಮನುಷ್ಯರಿಗೆ ಶಿಕ್ಷೆ ಬಂತು. But because of the obedience of another man, Jesus Christ, we have blessings and life. ಆದರೆ ವಿಧೇಯತ್ವತೆ ಆಗಿರೋ ಒಂದು ಮನುಷ್ಯ ಆತನು ಯೇಸು ಸ್ವಾಮಿಯ ಮೂಲಕ ಎಲ್ಲರಿಗೆ ನಿತ್ಯ ಜೀವನ ಸಿಕ್ಕಿತು. Okay, Israelites in Numbers chapter 13 and 14. ಅರಣ್ಯಕಾಂಡ 14 ಮತ್ತು 13ನೇ ವಚನ. You know, this on their journey from Egypt to Canaan. ಈಜಿಪ್ತಿನಿಂದ ಕೆನಾನ್ ವರೆಗೆ ಮಾಡಿರೋ ಪ್ರಯಾಣದಲ್ಲಿ, Okay, they came to a place called Kadesh Barnea. ಕಾದೇಶ್ ಬರ್ನಿಯಾ ಎಂಬ ಸ್ಥಳಕ್ಕೆ ಅವರು ಬರ್ತಾ ಇದ್ದಾರೆ. Okay, again God told like this way. ಕರ್ತನು ಈ ರೀತಿಯಾಗಿ You ಹೇಳಿದ್ರು, have to go inside. ನೀವು ಒಳಗಡೆ ಹೋಗ್ಬೇಕು. So send 12 people from each tribe. ಒಂದೊಂದು ಸ್ಥಳಗಳಿಂದ 12 ಜನರನ್ನು ನೀವು
ಕಳಿಸಿ go to see and send them to survey the land and come. ಆ ಸ್ಥಳವನ್ನು ಅವರು ನೋಡಿ ಇಕೊಂಡು ಬರ್ಲಿ ಎಂಬುದಾಗಿ ಹೇಳಿದರು. Okay, we know the story. ನಮಗೆಲ್ಲರಿಗೂ ಕತೆ 12 ಗೊತ್ತಿದೆ. went and came back. 12 ಜನರು ಹೋದ್ರು ಮತ್ತೆ ತಿರುಗಿ ಬಂದರು. 10 people said that land is good but we cannot go inside. 10 ಜನರು ಹೇಳ್ತಾ ಇದ್ದಾರೆ ಆ ಸ್ಥಳವು ಒಳ್ಳೆದಾಗಿದೆ ಆದ್ರೆ ನಾವು ಒಳಗಡೆ ಹೋಗ್ಲಿಕ್ಕೆ ಆಗುವುದಿಲ್ಲ. Only Joshua and Caleb said we have to get in. ಯೆಹೋಶುವನು ಮತ್ತು ಕೇಲೆಬ್ ಇಬ್ಬರು ಮಾತ್ರ ಹೇಳಿದ್ರು ನಾವು ಒಳಗಡೆ ಹೋಗಲೇಬೇಕು. Other than these two, Moses, Aaron and some people, they were ready to get in. ಮೋಸೆಸ್ ಆರನ್ ಇವರೆಲ್ಲರೂ ಒಳಗಡೆ ಹೋಗಲು ಸಿದ್ಧರಾಗಿದ್ದರು. They were ready to get in. ಅವರು ಹೋಗಲು ಸಿದ್ಧರಾಗಿದ್ದರು. But the entire Israelite they disobeyed God. ಆದರೆ ಇಡೀ ಇಸ್ರಾಯೇಲರು ಅವಿಧೇಯರಾದರು. And God punished them. ಕರ್ತನು ಅವರನ್ನು ದಂಡಿಸಿದನು. God gave them the punishment of wandering there 40 years. ಅಲ್ಲಿ 40 ವರ್ಷ ಅಲ್ಲಿ ಅಲಿಯುವುದಕ್ಕಾಗಿ ದೇವರು ಬಿಟ್ಟನು. Just now we saw the example of Saul. ಸೌಲನ ಉದಾಹರಣೆ ನಾವು ಈಗ God gave him one command. ಒಂದು ಆಜ್ಞೆಯನ್ನು ಕರ್ತನು ಕೊಟ್ಟನು. Go and destroy the Amalekites. ಅಮಲೇಕೈದವರಿಗೆ ಹೋಗಿ ನಾಶ ಮಾಡಿರಿ ಎಂಬುದಾಗಿ. He did not fully obey that command. ಅದನ್ನು ಸಂಪೂರ್ಣವಾಗಿ ಅದನ್ನು ವಿಧೇಯನಾಗಲಿಲ್ಲ. As a result, God punished him. ಅದರ ಪರಿಣಾಮ ಕರ್ತನು ಆತನಿಗೆ ದಂಡಿಸಿದನು. He lost his position. ಆತನ ಸ್ಥಾನವನ್ನು ಆತನು ಕಳೆದುಕೊಂಡನು. In other words, he lost his ministry. ಇನ್ನೊಂದು ಮಾತಿನಲ್ಲಿ ನೋಡುವುದಾದರೆ ಆತನ ಸೇವೆಯನ್ನು ಆತನು He lost his ಕಳೆದುಕೊಂಡನು. blessings. ಆತನ ಆಶೀರ್ವಾದವನ್ನು ಕಳೆದುಕೊಂಡನು. He did not do any crime. ಆತನು ಏನು ದೊಡ್ಡ ಒಂದು ತಪ್ಪನ್ನು ಮಾಡಲಿಲ್ಲ. He did not commit adultery. ಆತನು ಏನು ವ್ಯಭಿಚಾರತನವನ್ನು He did ಮಾಡಲಿಲ್ಲ. not murder unjustly someone. ಯಾರನ್ನೂ ಅನ್ಯಾಯವಾಗಿ ಆತನು ಕೊಲೆ ಮಾಡಲಿಲ್ಲ. Okay, he did one thing, that is he disobeyed God. ಆತನು ಒಂದೇ ಕಾರ್ಯ ಮಾಡಿದ್ದನು, ಆತನು ಕರ್ತನಿಗೆ ಅವಿಧೇಯನಾದನು. That's why he had the punishment of rejection. ಆದ ಕಾರಣ ಆತನಿಗೆ ತಳ್ಳಲ್ಪಟ್ಟ ಒಂದು ದಂಡನೆ ಆಯಿತು. If you look to the example of Lot's wife. ಲೋತನ ಹೆಂಡತಿಯ ಕುರಿತಾಗಿ ನೋಡುವುದಾದರೆ. Okay, we know that story that is there in Genesis. ಆದಿಕಾಂಡದಲ್ಲಿ ಇದೆ, ಅದು ಆ ಕಥೆಯು ನಮ್ಮೆಲ್ಲರಿಗೆ ಗೊತ್ತಿದೆ. God came down. ಕರ್ತನು ಕೆಳಗಿಳಿದು ಬಂದನು. In other words, angels came down. ಇನ್ನೊಂದು ಮಾತಿನಲ್ಲಿ ದೂತರು ಇಳಿದು ಬಂದರು. Okay, they saw Sodom and Gomorrah. ಸೊದೋಮ್ ಗೊಮೋರ ಪಟ್ಟಣವನ್ನು ಅವರು ನೋಡಿದರು. And they wanted to destroy that. ಅವರು ಅದನ್ನು ನಾಶಪಡಿಸಲು ಬಯಸ್ತಾ ಇದ್ದರು. But because of Abraham's prayer, ಅಬ್ರಹಾಮನ ಪ್ರಾರ್ಥನೆಯ ಮೂಲಕ, okay, God wanted to save this Mr. Lot and his family. ಲೋತನು ಮತ್ತು ಆತನ ಕುಟುಂಬವನ್ನು ಕರ್ತನು ರಕ್ಷಿಸಲು ಬಯಸ್ತಾ ಇದ್ದನು. So God told to Lot, ಕರ್ತನು ಲೋತನಿಗೆ ಹೇಳಿದನು, all who are you in this family, ನಿಮ್ಮ ಕುಟುಂಬದಲ್ಲಿರುವ ಎಲ್ಲ ಸದಸ್ಯರು run to the mountain there. ಅಲ್ಲಿರುವ ಗುಡ್ಡಕ್ಕೆ ಓಡಿ ಹೋಗಿ, Only one command, ಒಂದೇ ಆಜ್ಞೆ, no seeing back. ಹಿಂದೆ ತಿರುಗಿ ನೋಡಬಾರದು. Very simple command. ಬಹಳ ಸರಳವಾದಂತ ಆಜ್ಞೆ ಆಗಿದೆ. They were running. ಅವರು ಓಡ್ತಾ ಇದ್ರು. Lot's wife started thinking. ಲೋತನ ಹೆಂಡತಿ ಈ ರೀತಿಯಾಗಿ ಯೋಚನೆ ಮಾಡಿದಳು. Maybe she started thinking what is going behind, let us see. ಅವಳು ಈ ರೀತಿಯಾಗಿ ಯೋಚಿಸಿರಬಹುದು, ಹಿಂದೆ ಏನಾಗ್ತಿದೆ ಎಂಬುದಾಗಿ ನೋಡೋಣ ಎಂಬುದಾಗಿ. Or she might have thought about her possessions. ಅಥವಾ ಅವಳು ತನ್ನ ಸ್ಥಾನದ ಕುರಿತಾಗಿ ಯೋಚನೆ ಮಾಡಿರಬಹುದು. And she saw back, and we know that Bible says she became the pillar of salt. ಆಕೆ ಹಿಂತಿರುಗಿ ಹೋದಳು, ಮತ್ತೆ ಸತ್ಯವೇದ ಹೇಳುತ್ತದೆ ಆಕೆ ಉಪ್ಪಿನ ಕಂಬವಾದಳು. Okay, always disobedience brings the punishment. ಅವಿಧೇಯತ್ವತೆಯು ದಂಡನೆಗೆ ಗುರಿಯಾಗುತ್ತದೆ. Disobedience is a sin. ಅವಿಧೇಯತ್ವತೆಯು ಪಾಪವಾಗಿದೆ. Therefore it brings a punishment. ಆದ ಕಾರಣ ಅದು ಪಾಪವನ್ನು ತರುತ್ತದೆ. Let me come to some important point. Third thing. ಕೆಲವು ಮುಖ್ಯವಾದ ಕಾರ್ಯವನ್ನು ನಾನು ತರಲಿಕ್ಕೆ ಬಯಸುತ್ತೇನೆ. ಮೂರನೇದಾಗಿ, okay, obedience is more than sacrifice. ವಿಧೇಯತ್ವತೆಯು ಯಜ್ಞಕ್ಕಿಂತ ಉತ್ತಮವಾಗಿದೆ. Okay, just what we are meditating. ಈಗ ನಾವು ಧ್ಯಾನಿಸುವ ರೀತಿಯ ಹಾಗೆ. Okay, in Old Testament, ಹಳೆ ಒಡಂಬಡಿಕೆಯಲ್ಲಿ, if a person want to please God according to the God's word, they used to bring the sacrifices. ಜನರು ಕರ್ತನನ್ನು ಮೆಚ್ಚಿಸುವುದಾದರೆ ಕರ್ತನ ವಚನದ ಪ್ರಕಾರ ಅವರು ಯಜ್ಞವೇದಿಯನ್ನು ತರ್ತಾ ಇದ್ದರು, ಯಜ್ಞವನ್ನು ತರ್ತಾ ಇದ್ದರು. Okay, but if you take it wholly and see, ಇದು ಸಂಪೂರ್ಣವಾಗಿ ನೀವು ತೆಗೆದುಕೊಂಡು ನೋಡುವುದಾದರೆ, okay, when they used to bring the sacrifice, if their life was not according to the word of God, God is to reject it. ಅವರು ಯಜ್ಞವನ್ನು ತರುವಾಗ ಅವರ ಜೀವಿತವು ಕರ್ತನಿಗೆ ಮೆಚ್ಚುಗೆ ಆಗದೇ ಇದ್ದರೆ ಅದು ಯಜ್ಞವೇದಿ ಅರ್ಪಿಸಲು ಆಗ್ತಾ ಇರಲಿಲ್ಲ. If they are not walking according to the word of God, ಅವರು ಕರ್ತನ ವಚನಕ್ಕೆ ಅನುಸಾರವಾಗಿ ನಡೆಯದೇ ಇದ್ದರೆ, they are bringing the sacrifices, ಅವರು ಯಜ್ಞವನ್ನು ತರ್ತಾ ಇದ್ದಾರೆ, God is to reject it because their life is not good. ಅವರ ಜೀವಿತ ಸರಿಯಾಗಿಲ್ಲ, ಅದಕ್ಕಾಗಿ ಕರ್ತನು ಅದನ್ನು ಮೆಚ್ಚಿಸುತ್ತಾ ಇಲ್ಲ ಅವರ ಯಜ್ಞವನ್ನು. In New Testament there is no practical yajna, sacrifice of animals. ಹೊಸ ಒಡಂಬಡಿಕೆಯಲ್ಲಿ ಈ ರೀತಿಯಾಗಿ ಪ್ರಾಣಿಗಳ ಒಂದು ಯಜ್ಞ ಅರ್ಪಿಸುವುದು ಅದರ ಕುರಿತಾಗಿ ಏನು ಹೇಳಲ್ಪಟ್ಟಿಲ್ಲ. But sometimes, ಆದರೆ ಕೆಲವೊಂದು ಸಾರಿ, okay, this some acts of the believers, that is taken as a sacrifice. ವಿಶ್ವಾಸಿಗಳ ಕೆಲವೊಂದು
ಅದು ಯಜ್ಞದ ಕುರಿತಾಗಿ ತೆಗೆದುಕೊಳ್ಳಲಾಗ್ತದೆ. ನಮ್ಮ ಜೀವಿತದಲ್ಲಿ ಕೆಲವೊಂದು ಕೃತ್ಯಗಳು, ಕೆಲವೊಂದು ಕಾರ್ಯಗಳು ಅದು ಯಜ್ಞ ಹಾಗೆ ನಾವು ಊಹಿಸ್ತೇವೆ. ಜೀವಿತದ ಕೆಲವೊಂದು ಕಾರ್ಯಗಳು ಆಧಾರದ ಮೇಲೆ ಅದು ಯಜ್ಞವಾಗಿ ತೆಗೆದುಕೊಳ್ಳುತ್ತೇವೆ. As I told you in the beginning, ನಾನು ಪ್ರಾರಂಭದಲ್ಲಿ ಹೇಳಿರುವ ರೀತಿ, sometimes people they give offerings. ಕೆಲವೊಮ್ಮೆ ಜನರು ಕಾಣಿಕೆಯನ್ನು ಕೊಡ್ತಾ ಇರ್ತಾರೆ. Okay, one servant of God was saying like this way. ಒಂದು ದೇವ ಸೇವಕನು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ. Okay, you are giving offerings. ನೀವು ಕಾಣಿಕೆಯನ್ನು ಕೊಡ್ತಾ ಇದ್ದೀರಿ. But where are you in the church? ಆದರೆ ಸಭೆಯಲ್ಲಿ ನೀವು ಎಲ್ಲಿದ್ದೀರಾ? That person thinks that I am giving a lot, so God will bless me. ಆತನು ಈ ರೀತಿಯಾಗಿ ಯೋಚಿಸ್ತಾ ಇದ್ದಾನೆ, ನಾನು ಹೆಚ್ಚಾಗಿ ಕೊಡುವುದಾದ್ರೆ ಕರ್ತನು ನನ್ನನ್ನು ಆಶೀರ್ವದಿಸಲಿಕ್ಕಿದ್ದಾನೆ. Okay, sometimes these fastings are taken as sacrifices. ಕೆಲವೊಮ್ಮೆ ಉಪವಾಸವು ಒಂದು ಯಜ್ಞವಾಗಿ ತೆಗೆದುಕೊಳ್ಳುತ್ತದೆ. Let me tell you again, I am not against these all things. ಇನ್ನೊಂದು ಸಾರಿ ನಿಮಗೆ ಹೇಳ್ತೇನೆ, ನಾನು ಇದಕ್ಕೆಲ್ಲ ವಿರೋಧವಾಗಿಲ್ಲ. I myself strictly do that. ನಾನು ಇದನ್ನು ಮಾಡ್ತೇನೆ. I and my wife, we both fast together. ನಾನು ನನ್ನ ಹೆಂಡತಿ ನಾವಿಬ್ಬರು ಕೂಡಿ ಉಪವಾಸ ಮಾಡ್ತೇವೆ. We are very strict in the area of giving our tithes. ನಾವು ನಮ್ಮ ದಶಾಂಶವನ್ನು ಕೊಡುವುದರಲ್ಲಿ ಬಹಳ ಉತ್ತಮವಾಗಿದ್ದೇವೆ. But sometimes what happens, we take this as a sacrifices. ಕೆಲವೊಮ್ಮೆ ನಾವು ಇದನ್ನೆಲ್ಲ ಒಂದು ಯಜ್ಞವಾಗಿ ತೆಗೆದುಕೊಳ್ಳುತ್ತೇವೆ. And sometimes we do this and we think that God will start blessing us. ನಾವು ಇದನ್ನು ಮಾಡುವುದರ ಮೂಲಕ ನಾವು ತಿಳಿದುಕೊಳ್ಳುತ್ತೇವೆ ಕರ್ತನು ನಮ್ಮನ್ನು ಆಶೀರ್ವದಿಸುತ್ತಾನೆ. Okay, good, but if your life is not according to the word of God, there is no, it's all useless. ಇದೆಲ್ಲ ಕಾರ್ಯ ಒಳ್ಳೆಯದಾಗಿದೆ, ಆದರೆ ನಿಮ್ಮ ಜೀವಿತವು ಕರ್ತನ ವಿಷಯದಲ್ಲಿ ದೃಷ್ಟಿಯಲ್ಲಿ ಉತ್ತಮವಿಲ್ಲದಿದ್ದರೆ ಇದೆಲ್ಲ ಯಜ್ಞ ವ್ಯರ್ಥವಾಗಿದೆ. Okay, a sacrifice is all about doing. ನಮ್ಮ ಎಲ್ಲ ಕಾರ್ಯಗಳನ್ನು ಮಾಡುವ ಮೂಲಕ ಯಜ್ಞ. Okay, ಯಜ್ಞ ಅಂದ್ರೆ ಕಾರ್ಯ ಮಾಡುವ ಕಾರ್ಯ ವಿಷಯದಲ್ಲಿ ಇದೆ. ಮಾಡುವ ಕಾರ್ಯದ ವಿಷಯದಲ್ಲಿ ಯಜ್ಞ. We do that and we feel that we are satisfied, God will bless me. ನಾವು ಅದನ್ನು ಮಾಡ್ತೇವೆ, ನಾವು ತಿಳಿದುಕೊಳ್ಳುತ್ತೇವೆ ಕರ್ತನು ಇದರಿಂದ ಸಂತೋಷವಾಗುತ್ತಾನೆ. But let me tell you, my brothers and sisters, ನನ್ನ ಸಹೋದರ ಸಹೋದರಿಯರೇ, if our life is not according to the will of God, ದೇವರ ಚಿತ್ತಕ್ಕನುಸಾರವಾಗಿ ನಮ್ಮ ಜೀವಿತ ಇಲ್ಲದೆ ಇದ್ದರೆ, if we are not living according to the word of God, ದೇವರ ವಚನದ ಕುರಿತಾಗಿ ನಮ್ಮ ಜೀವಿತವನ್ನು ನಾವು whatever we may do, ಏನೆಲ್ಲ ನಾವು ಮಾಡುತ್ತೇವೋ, okay, God will not be happy with that. ಕರ್ತನು ಅದರಿಂದ ಸಂತೋಷ ಪಡುವುದಿಲ್ಲ. Okay, whatever, ಏನೇ ಆಗಿರಲಿ, obedience is always better than sacrifices. ವಿಧೇಯತ್ವತೆಯು ಯಜ್ಞಕ್ಕಿಂತ ಉತ್ತಮವಾಗಿದೆ. One brother was saying like this to me. ಒಂದು ಸಹೋದರನು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ. Actually that family was going through a tough time. ನಿಜವಾಗಿ ಹೇಳುವುದಾದ್ರೆ ಆ ಕುಟುಂಬವು ಕಷ್ಟದಿಂದ ಹಾದು ಹೋಗ್ತಾ ಇತ್ತು. That family is going through problem because of their own problem. ಅವರ ಸಮಸ್ಯೆ ಕಾರಣವೇ ಆ ಕುಟುಂಬವು ಸಮಸ್ಯೆಗೆ ಒಳಗಾಗಿದೆ. Because of their own mistake. ಅವರ ತಪ್ಪಿನ ಮೂಲಕವೇ. Now this brother is telling to me. ಈ ಸಹೋದರನು ನನಗೆ ಹೇಳ್ತಾ ಇದ್ದಾನೆ. We are going through all these things. ಈ ಎಲ್ಲ ಸಮಸ್ಯೆಗಳಲ್ಲಿ ನಾವು ಹಾದು ಹೋಗ್ತಾ ಇದ್ದೇವೆ. But next after 2 weeks I am going to take 3 days fasting. 3 ದಿನಕ್ಕಾಗಿ ನಾವು ಉಪವಾಸವನ್ನು ತೆಗೆದುಕೊಳ್ಳಲು ಹೋಗ್ತಾ Once I ಇದ್ದೇವೆ. take 3 days fasting, my work is successful. ಒಂದು ಸಾರಿ ನಾನು 3 ದಿನ ಉಪವಾಸ ತೆಗೆದುಕೊಳ್ಳುವುದಾದ್ರೆ ನನ್ನ ಕೆಲಸವು ಪೂರ್ಣವಾಗ್ತದೆ. बहुत साल से ये मेरा अनुभव है. ಇದು ಬಹಳ ವರ್ಷಗಳಿಂದ ನನ್ನ ಅನುಭವವಿದೆ. एक बार 3 दिन फास्टिंग लिया ना, उसके 5 साल सक्सेस. 3 ದಿನ ಉಪವಾಸ ತೆಗೆದುಕೊಂಡರೆ ನನ್ನ ಜೀವನದಲ್ಲಿ ಸಕ್ಸಸ್ ಬರ್ತದೆ. Now this person was not walking in according to the word of God. ಈ ಮನುಷ್ಯನು ಕರ್ತನ ವಚನದ ದೇವರ ವಚನದ ಕುರಿತಾಗಿ ನಡೀತಾ ಇಲ್ಲ. And he is thinking that these fastings will bring the blessings to him. ಆತನು ಈ ರೀತಿಯಾಗಿ ಯೋಚನೆ ಮಾಡುತ್ತಾ ಇದ್ದಾನೆ, ಉಪವಾಸ ಮಾಡುವುದಾದರೆ ಆತನಿಗೆ ಆಶೀರ್ವಾದ ಬರ್ತದೆ. And after that incident that he told me this, after from so many years I am seeing him, because he is not walking according to the word of God, there is no blessing in his life. ಅನೇಕ ವರ್ಷಗಳಿಂದ ನಾನು ಆತನನ್ನು ನೋಡ್ತಾ ಇದ್ದೇನೆ. ಕರ್ತನಕ್ಕೆ ಮೆಚ್ಚುಗೆಯಾಗಿ ಜೀವಿಸುವ ನಡೆಯದೇ ಇದ್ದ ಕಾರಣ ಆತನ ಜೀವಿತದಲ್ಲಿ ಆತನ ಆಶೀರ್ವಾದವನ್ನು ನೋಡ್ತಾ ಇಲ್ಲ. One more lady was thinking like this way. ಇನ್ನೊಂದು ಸ್ತ್ರೀ ಈ ರೀತಿಯಾಗಿ ತಿಳಿದುಕೊಳ್ತಾ ಇದ್ದಳು. She is a very good lady. ಅವಳು ಬಹಳ ಒಳ್ಳೆ ಸ್ತ್ರೀ very ಆಗಿದ್ದಾಳೆ. good believer. ಅವಳು ವಿಶ್ವಾಸಿ ಆಗಿದ್ದಾಳೆ. But she has one thing in her heart. ಆದರೆ ಅವಳ ಹೃದಯದಲ್ಲಿ ಒಂದು ಕಾರ್ಯವಿದೆ. Okay, I walk 2-3 kilometers and come to the church. 2-3 ಕಿಲೋಮೀಟರ್ ನಾನು ನಡೆದುಕೊಂಡು ಸಭೆಗೆ ಬರ್ತಾ ಇದ್ದೇನೆ. Very good things. ಒಳ್ಳೆ ಕಾರ್ಯವಾಗಿದೆ. Oh, it's a very appreciable thing. ಅದು ಒಂದು ಮೆಚ್ಚಿಸುವ ಕಾರ್ಯವಾಗಿದೆ. And because of this God will bless me. ಇದಕ್ಕಾಗಿ ಕರ್ತನು ನನ್ನನ್ನು ಆಶೀರ್ವದಿಸುತ್ತಾನೆ. And that also is good. ಅದು ಒಳ್ಳೆದಾಗಿದೆ. Okay, she is coming 2-3 kilometers walking and coming to the church every Sunday on time. 2-3 ಕಿಲೋಮೀಟರ್ ಪ್ರತಿ ಭಾನುವಾರ ನಡೆದುಕೊಂಡು ಸಭೆಗೆ ಬರ್ತಾ ಇದ್ದಾಳೆ. ಅದು ಉತ್ತಮ ಕಾರ್ಯವಾಗಿದೆ. That is your Sunday life. ಅದು ನಿನ್ನ ಭಾನುವಾರದ ಜೀವನವಾಗಿದೆ. What you are doing from Monday to Saturday? ಸೋಮವಾರದಿಂದ ಶನಿವಾರದವರೆಗೆ ನೀನು ಏನು ಮಾಡ್ತಾ ಇದ್ದೀಯಾ? My life is not according to the word of God, pastor. ನನ್ನ ಜೀವನ ಕರ್ತನ ದೇವರ ವಚನದ ನಿಮಿತ್ತವಾಗಿ ಇಲ್ಲ. Okay, Bible says
ಸತ್ಯವೇದ ಹೇಳ್ತದೆ. Okay, let your talks be filled with the psalms and praises and God's word. ನಿಮ್ಮ ಬಾಯಿಯು ಕೀರ್ತನೆ ಮತ್ತು ಸ್ತುತಿ ಸ್ತೋತ್ರಗಳಿಂದ ತುಂಬಿರಲಿ. But her mouth was always filled with bad words. ಆದರೆ ಅವಳ ಬಾಯಿ ಯಾವಾಗಲೂ ಕೆಟ್ಟ ಮಾತುಗಳಿಂದ ತುಂಬಲ್ಪಟ್ಟಿದೆ. If it opens, then very holy pavitra words will come. ಅವಳ ಬಾಯಿ ತೆರೆಯುವುದಾದ್ರೆ ಪವಿತ್ರವಾದ ಮಾತುಗಳು ಬರ್ತದೆ. Doing everything opposite to the word of God. ಕರ್ತನ ವಚನಕ್ಕೆ ವಿರೋಧವಾಗಿ ಎಲ್ಲ ಕಾರ್ಯ ಮಾಡುವುದು. In giving and taking everything opposite to the word of God. ತೆಗೆದುಕೊಳ್ಳುವುದು ಎಲ್ಲ ದೇವರ ವಚನಕ್ಕೆ ವಿರೋಧವಾಗಿ. But she is first in the church. ಆದ್ರೆ ಅವಳು ಸಭೆಗೆ ಮೊದಲಾಗಿದ್ದಾಳೆ. Walks and comes. ನಡೆದು ಬರ್ತಾಳೆ. Not only that, she gives a lot. ಅಷ್ಟೇ ಅಲ್ಲ, ಹೆಚ್ಚಾಗಿ ಸಭೆಗೆ ಕೊಡ್ತಾಳೆ. Every fasting prayer she is there. ಎಲ್ಲ ಉಪವಾಸ ಪ್ರಾರ್ಥನೆಯಲ್ಲಿ ಅವರು ಅಲ್ಲಿದ್ದಾರೆ. Okay, but after all these things, because she is not walking according to the word of God, God will not bless her. ಈ ಎಲ್ಲ ಕಾರ್ಯಗಳ ಮಧ್ಯದಲ್ಲಿ ಆಕೆ ಕರ್ತನ ವಚನದ ಪ್ರಕಾರ ನಡೀತಾ ಇಲ್ಲ, ಅದು ಒಂದು ಅವಿಧೇಯತ್ವತೆ ಆಗಿದೆ. Hallelujah. Hallelujah. Let us look towards our God. Let us look towards ourselves. How much are we obedient? ನಮ್ಮನ್ನು ನಾವು ಈ ಸಮಯದಲ್ಲಿ ನೋಡಿಕೊಳ್ಳೋ ನಾವು ಎಷ್ಟರ ಮಟ್ಟಿಗೆ ವಿಧೇಯರಾಗಿದ್ದೇವೆ. Sometimes now this giving, that is taken as mutual fund investment. ಕೆಲವೊಂದು ಸಾರಿ ಕೊಡುವುದು ಇದು ಒಂದು ಇನ್ವೆಸ್ಟ್ಮೆಂಟ್ ಎಂಬುದಾಗಿ ನಾವು ತಿಳಿದುಕೊಳ್ಳುತ್ತೇವೆ. Okay, I am giving 1,000 rupees and God says that He will bless me 10 times more, so 10,000 will come back. ನಾನು ಈಗ 1,000 ಕೊಡ್ತಾ ಇದ್ದೇನೆ, ಕರ್ತನು ಹೇಳಿದ್ದಾನೆ 10 ಪಟ್ಟು ಕೊಡ್ತಾನೆ ಎಂಬುದಾಗಿ 10,000 ಸಿಗ್ತದೆ ಎಂಬುದಾಗಿ. Sacrificially giving 1 lakh for building the church, pastor. ಬಹಳ ತ್ಯಾಗಪೂರ್ವಕವಾಗಿ 1,00,000 ಕಟ್ಟಡಕ್ಕಾಗಿ ಕೊಡ್ತಾ ಇದ್ದೇವೆ. You have to give. ನೀವು ಕೊಡಲೇಬೇಕು. Okay, I believe in giving. ನಾನು ನಂಬುತ್ತೇನೆ, ಕೊಡುವುದರಲ್ಲಿ ನಾನು ನಂಬುತ್ತೇನೆ. But this person, ಆದ್ರೆ ಈ ಮನುಷ್ಯ, okay, not walking according to the word of God. ವಚನದ ಆಧಾರದ ಮೇಲೆ ನಡೀತಾ ಇಲ್ಲ. His family is not walking according to the word of ಅವರ God. ಕುಟುಂಬವು ನಡೀತಾ ಇಲ್ಲ. Children are not walking according to the word of ಮಕ್ಕಳು God. ವಚನದ ಆಧಾರದ ಮೇಲೆ ನಡೀತಾ ಇಲ್ಲ. No matter how much you give, God cannot bless you. God is displeased with that sacrifice. ನೀವು ಎಷ್ಟೇ ಕೊಟ್ಟರೂ ದೇವರು ನಿಮ್ಮನ್ನು ಮೆಚ್ಚುವುದಿಲ್ಲ, ನಿಮ್ಮ ಯಜ್ಞೆಯನ್ನು ಕರ್ತನು ಹೊಂದಿಕೊಳ್ಳುವುದಿಲ್ಲ. Doing all these things, it's like sacrifices. ಇದೆಲ್ಲ ಕಾರ್ಯವನ್ನು ಮಾಡುವುದು ಒಂದು ಯಜ್ಞವಾಗಿದೆ. But are we walking according to the word of God? ನಾವು ಕರ್ತನ ವಚನದ ಮೇರೆಗೆ ನಡೀತಾ ಇದ್ದೇವೆ. In New Testament there are no sacrifices. ಹೊಸ ಒಡಂಬಡಿಕೆಯಲ್ಲಿ ಅಲ್ಲಿ ಯಜ್ಞವಿಲ್ಲ. Okay, but one thing you have to understand. ಒಂದು ಕಾರ್ಯ ನೀವು ತಿಳಿದುಕೊಳ್ಳಬೇಕು. Our life itself is a sacrifice. ನಮ್ಮ ಜೀವಿತವೇ ಒಂದು ಯಜ್ಞವಾಗಿದೆ. Romans chapter 12 verse 1, what it says? ರೋಮಾಪುರದವರೆಗೆ 12:1 ಏನು ಹೇಳ್ತದೆ? Offer your life as a living sacrifice. ನಿಮ್ಮ ಶರೀರವನ್ನು ಒಂದು ಜೀವಿಸುವ ಯಜ್ಞವಾಗಿ ಅರ್ಪಿಸಿ. Okay, ಜೀವ ಯಜ್ಞವಾಗಿ ಅರ್ಪಿಸಿ. Okay, what is the meaning of that? ಅದರ ಅರ್ಥವೇನು? ಯಜ್ಞ means, ಯಜ್ಞ ಅಂದರೆ, okay, according to Old Testament, ಹಳೆ ಒಡಂಬಡಿಕೆ ಪ್ರಕಾರ they used to take an animal, ಅವರು ಪ್ರಾಣಿಯನ್ನು ತೆಗೆದುಕೊಳ್ತಾ ಇದ್ದರು, ಆ ಪ್ರಾಣಿಯನ್ನು ಸಾಯಿಸ್ತಾ ಇದ್ರು. Okay, sin offering, ಕೊಲ್ಲುವ ಒಂದು ಯಜ್ಞ. Okay, sin offering, ಪಾಪದ ಯಜ್ಞ, ಪಾಪ ಪರಿಹಾರದ ಯಜ್ಞ. किसने पाप किया? ಯಾರು ಪಾಪ ಮಾಡಿದ್ರು? मैं पाप किया. ನಾನು ಪಾಪ ಮಾಡಿದೆ. कौन मर रहा है? ಯಾರು ಸಾಯ್ತಾ ಇದ್ದಾರೆ? वो जानवर मर रहा है. ಪ್ರಾಣಿ ಸಾಯ್ತಾ ಇದೆ. Okay, and after that sprinkling of the blood, ಆತ ರಕ್ತವನ್ನು ಚಿಮುಕಿಸಿದ ನಂತರ my ಪಾಪ ಪರಿಹಾರ, ನನ್ನ ಪಾಪ ಪರಿಹಾರವಾಗ್ತಾ ಇದೆ. New Testament, ಹೊಸ ಒಡಂಬಡಿಕೆಯಲ್ಲಿ we are not killing animals. ನಾವು ಪ್ರಾಣಿಯನ್ನು ಕೊಲ್ತಾ ಇಲ್ಲ. Okay, we are killing ourselves. ನಾವು ನಮ್ಮನ್ನು ನಾವು ಕೊಲ್ತಾ ಇದ್ದೇವೆ. Sacrifice means there is a death there. ಯಜ್ಞ ಅಂದರೆ ಅಲ್ಲಿ ಅಲ್ಲಿ ಒಂದು ಸಾವಿದೆ. Okay, offer your bodies as a living sacrifice. ನಿಮ್ಮ ಶರೀರವನ್ನು ಒಂದು ಜೀವವುಳ್ಳ ಯಜ್ಞವಾಗಿ ಅರ್ಪಿಸಿ. Offer yourself as a living sacrifice. ನಿಮ್ಮನ್ನು ನೀವು ಒಂದು ಜೀವವುಳ್ಳ ಯಜ್ಞವಾಗಿ ಅರ್ಪಿಸಿ. That means we are dying. ಅದರ ಅರ್ಥ ನಾವು ಸಾಯ್ತಾ ಇದ್ದೇವೆ. And we are living. ಮತ್ತೆ ನಾವು ಜೀವಿಸ್ತಾ ಇದ್ದೇವೆ. Living sacrifice. ಜೀವಿಸುವ ಯಜ್ಞ. Okay, we are dying and living for Jesus. ನಾವು ಸಾಯ್ತಾ ಇದ್ದೇವೆ ಮತ್ತು ಯೇಸು ಸ್ವಾಮಿಗಾಗಿ ಜೀವಿಸ್ತಾ ಇದ್ದೇವೆ. That's what it is in Romans chapter 6. When we take baptism, we are participating in Jesus' death. ರೋಮಾಪುರದವರಿಗೆ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ಅದೇ ಹೇಳಲ್ಪಟ್ಟಿದೆ. Okay, when we are taking baptism, ಯಾವಾಗ ನಾವು ದೀಕ್ಷಾಸ್ನಾನ ತೆಗೆದುಕೊಳ್ತಾ ಇದ್ದೇವೆ, we are participating in the death of Jesus. ನಾವು ಯೇಸು ಸ್ವಾಮಿ ಮರಣದಲ್ಲಿ ನಾವು ಭಾಗವಹಿಸ್ತಾ ಇದ್ದೇವೆ. Paul says, ಪೌಲನು ಹೇಳ್ತಾ ಇದ್ದಾನೆ, I don't live, ನಾನು ಜೀವಿಸ್ತಾ ಇಲ್ಲ, but Christ lives in me. ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾ ಇದ್ದಾನೆ. That is the sacrifice. ಅದೇ ಯಜ್ಞವಾಗಿದೆ.
ಯಜ್ಞವಾಗಿದೆ. Hallelujah. Hallelujah. But sometimes we think that doing some things, that is a yajna. ಕೆಲವೊಂದು ಸಾರಿ ನಾವು ಈ ರೀತಿಯಾಗಿ ಯೋಚಿಸ್ತೇವೆ, ಏನೋ ಒಂದು ಮಾಡುವುದು ಒಂದು ಯಜ್ಞವಾಗಿದೆ And we are ಎಂಬುದಾಗಿ. satisfied. ಮತ್ತೆ ನಾವು ತೃಪ್ತರಾಗಿದ್ದೇವೆ And ಅದರಲ್ಲಿ. we feel that God is happy with me. ಮತ್ತೆ ನಾವು ತಿಳಿದುಕೊಳ್ಳುತ್ತೇವೆ ಕರ್ತನು ಅದರಿಂದ And God ಸಂತುಷ್ಟನಾಗಿದ್ದಾನೆ. will bless me. ಕರ್ತನು ನನ್ನನ್ನು God will ಆಶೀರ್ವದಿಸಿದ್ದಾನೆ. give me what I have asked. ಏನೆಲ್ಲ ನಾನು ಕೇಳಿದ್ದೇನೋ ಕರ್ತನು ನನಗೆ ಕೊಡಲಿಕ್ಕಿದ್ದಾನೆ. If we all do, after doing everything, if our life is not according to the word of God, everything is ನಾವು useless. ನಮ್ಮ ಜೀವಿತವು ಕರ್ತನ ವಚನದ ಮೇರೆಗೆ ಇಲ್ಲದೆ ಇರುವುದಾದರೆ ನಾವು ಏನೇ ಮಾಡಿದರೂ ಅದು ಯಜ್ಞವಾಗಿ ಅರ್ಪಿಸುವುದಿಲ್ಲ. Now, most important thing, ಮುಖ್ಯವಾದ ಕಾರ್ಯ, the other side of obedience is a bigger blessing. ಇನ್ನೊಂದು ಕಡೆಯಲ್ಲಿ ನೋಡುವುದಾದ್ರೆ ವಿಧೇಯರಾಗುವುದು ಒಂದು ದೊಡ್ಡ ಕಾರ್ಯವಾಗಿದೆ. Okay, ವಿಧೇಯತೆ ಆಚೆಗೆ ಒಂದು ದೊಡ್ಡ ಆಶೀರ್ವಾದ ನಮಗೆ. ವಿಧೇಯತೆಯ ಒಂದು ಇನ್ನೊಂದು ಭಾಗದಲ್ಲಿ ಒಂದು ದೊಡ್ಡ ಆಶೀರ್ವಾದವಿದೆ. After we have a complete obedience, ವಿಧೇಯತ್ವತೆಯನ್ನು ನಾವು ಮುಗಿಸಿದ ನಂತರ there is a big blessing, ಅಲ್ಲಿ ಒಂದು ದೊಡ್ಡ ಆಶೀರ್ವಾದ big ಇದೆ. ministry, ದೊಡ್ಡ ಸೇವೆ ಇದೆ. big responsibility, ದೊಡ್ಡ ಒಂದು ಜವಾಬ್ದಾರಿಕೆ ಇದೆ. bigger things God gives to us. ದೊಡ್ಡ ಕಾರ್ಯವನ್ನು ಕರ್ತನು ನಮಗೆ I ಕೊಡುತ್ತಾನೆ. give you the example of Noah. ನಾನು ನೋಹನ ಒಂದು ಉದಾಹರಣೆಯನ್ನು ಕೊಡುತ್ತೇನೆ. I give the example of Noah. ನಾನು ನೋಹನ ಉದಾಹರಣೆಯನ್ನು ನಿಮಗೆ ಕೊಟ್ಟಿದ್ದೆ. Okay, God told a plan to Noah. ಕರ್ತನು ಒಂದು ಆಲೋಚನೆಯನ್ನು ನೋಹನಿಗೆ ಕೊಟ್ಟನು. Okay, and then God told do according to that. ನಾನು ಹೇಳಿರುವ ರೀತಿಯಲ್ಲಿ ಅದನ್ನು ಮಾಡು ಎಂಬುದಾಗಿ. And Bible says that Noah did just as God commanded him. ಸತ್ಯವೇದ ಹೇಳುತ್ತದೆ ಕರ್ತನು ಹೇಳಿರುವ ರೀತಿಯಲ್ಲೇ ನೋಹನು ಮಾಡಿದನು. As a result, he was saved. ಅದರ ಪರಿಣಾಮ ಆತನು ರಕ್ಷಿಸಲ್ಪಟ್ಟನು. Okay, his family was saved. ಆತನ ಕುಟುಂಬವು ರಕ್ಷಣೆ ಹೊಂದಿತು. Through him, God kept alive this the lineage of human beings. ಅವನ ಮೂಲಕ ಈ ಮನುಷ್ಯರನ್ನು ಕರ್ತನು ಉಳಿಸಿದನು. Okay, if you take the example of Abraham, ಅಬ್ರಹಾಮನ ಉದಾಹರಣೆಯನ್ನು God is ತೆಗೆದುಕೊಳ್ಳುವುದಾದರೆ calling him. ಆತನನ್ನು ಕರ್ತನು ಕರೀತಾ ಇದ್ದಾನೆ. Leave everything ಎಲ್ಲವನ್ನು ಬಿಟ್ಟು ಬಾ, and come after me. ನನ್ನನ್ನು ಹಿಂಬಾಲಿಸು. And Bible says ಸತ್ಯವೇದ ಹೇಳ್ತದೆ Abraham left everything and went in that place where God called him to go. ಅಬ್ರಹಾಮನು ಎಲ್ಲವನ್ನು ಬಿಟ್ಟು ಕರ್ತನು ಹೇಳಿರುವ ಸ್ಥಳಕ್ಕೆ ಹೋದನು. As a result, ಅದರ ಪರಿಣಾಮ God made him a very great nation. ಕರ್ತನು ಒಂದು ದೊಡ್ಡ ಜನಾಂಗವನ್ನಾಗಿ ಮಾಡಿದನು. God gave him the command of circumcision. ಕರ್ತನು ಒಂದು ಸುನ್ನತಿಯ ಕಾರ್ಯವನ್ನು ಮಾಡಿಸಿದನು. He obeyed that. ಆತನು ಅದನ್ನು ವಿಧೇಯನಾದನು. God blessed him. ಆತನನ್ನು ಕರ್ತನು One day God ಆಶೀರ್ವದಿಸಿದನು. is waking him up ಒಂದು ದಿನ ಕರ್ತನು ಆತನು ಎಬ್ಬಿಸ್ತಾ ಇದ್ದಾನೆ. and saying like this way, ಹೇಳ್ತಾ ಇದ್ದಾನೆ, I gave you this son Isaac, no? ಇಸಾಕನನ್ನು ನಾನು ಕೊಟ್ಟಿದ್ದೇನಲ್ಲ, Okay, ನಿನ್ನ take him ಮಗನು. to that mountain ಆತನನ್ನು ಆ ಬೆಟ್ಟಕ್ಕೆ ಕರೆದುಕೊಂಡು and ಹೋಗು, sacrifice him there. ಆತನನ್ನು ಅಲ್ಲಿ ಯಜ್ಞ ಅರ್ಪಿಸು. Even to that point, ಅಲ್ಲಿಯೂ ಕೂಡ okay, Abraham obeyed. ಅಬ್ರಹಾಮನು ವಿಧೇಯನಾದನು. Abraham went. ಅಬ್ರಹಾಮನು ಹೋದನು. We know the story. ನಮಗೆ ಕತೆ ಗೊತ್ತಿದೆ. Abraham was just going to slaughter. ಅಬ್ರಹಾಮನು ಆತನಿಗೆ ಕಡಿಯಲು ಹೋಗುವ ಸಮಯದಲ್ಲಿ God said, please stop. ಕರ್ತನು ಹೇಳಿ ನಿಲ್ಲಿಸು ಎಂಬುದಾಗಿ I ಹೇಳಿದನು. know that you fear me and you will obey me. ನನಗೆ ಗೊತ್ತು ನೀನು ನನ್ನನ್ನು ಹೆದರುತ್ತೀಯ ಮತ್ತು ನನ್ನನ್ನು ವಿಧೇಯನಾಗ್ತೀಯ ಎಂಬುದಾಗಿ. God blessed him. ಆ ಕರ್ತನು ಆತನನ್ನು ಆಶೀರ್ವದಿಸಿದನು. Okay, God blessed Abraham because of his obedience. ಆತನ ವಿಧೇಯತ್ವತೆಗಾಗಿ ಅಬ್ರಹಾಮನನ್ನು ಕರ್ತನು ಆಶೀರ್ವದಿಸಿದನು. If you take the example of Moses, ಮೋಶೆಯ ಉದಾಹರಣೆಯನ್ನು ತೆಗೆದುಕೊಳ್ಳುವುದಾದರೆ, actually Moses had in his heart failed in his life. ಮೋಶೆಯು ತನ್ನ ಜೀವಿತದಲ್ಲಿ ಅನೇಕ ಸೋಲುವಿಕೆಗಳಿದ್ದವು. And he had become a failure and he was living in Midian. ಆತನು ಒಬ್ಬ ನಿರಾಶೆಯುಳ್ಳ ವ್ಯಕ್ತಿ ಆಗಿದ್ದರಿಂದ ಮಿದ್ಯಾನ್ನಲ್ಲಿ ಜೀವಿಸ್ತಾ ಇದ್ದನು. God came down and told him, come on, go and bring that people Israelites. ಕರ್ತನು ಬಂದು ಹೋಗಿ ನೀನು ಇಸ್ರಾಯೇಲ್ ಜನರನ್ನು ಕರೆದುಕೊಂಡು ಬಾ ಎಂಬುದಾಗಿ ಹೇಳಿದನು. First he was reluctant, he was not happy to go. ಮೊದಲು ಆತನು ಸಂತೋಷವಾಗಿರಲಿಲ್ಲ. Okay, but after that he started going. ಅದಾದ ನಂತರ ಆತನು ಹೋಗಲು After his obedience, ಆತನ ವಿಧೇಯತ್ವದ ನಂತರ, okay, God did many mighty things. ಅನೇಕ ಅದ್ಭುತ ಕಾರ್ಯವನ್ನು ಕರ್ತನು ಮಾಡಿದನು. You know, God used him in Egypt. ಕರ್ತನು ಆತನು ಈಜಿಪ್ತಿನಲ್ಲಿ 10 big ಉಪಯೋಗಿಸಿದನು. miracles through him. 10 ಅದ್ಭುತ ಕಾರ್ಯಗಳು ಅವನ ಮೂಲಕ That is ನಡೆದವು. called actually the plague on Egyptians. ಉಪದ್ರವಗಳು. ಈಜಿಪ್ತಿನ ಮೇಲೆ ಬಂದಿರುವ ಉಪದ್ರವಗಳು. Okay, divided the Red Sea. ಕೆಂಪು ಸಮುದ್ರವನ್ನು ವಿಭಾಗಿಸಿದನು. Spoke to the rock and brought water. ಬಂಡೆಗೆ ಮಾತನಾಡಿ ಅದರಿಂದ ನೀರನ್ನು ಹೊರತಂದನು. Prayed and brought manna. ಪ್ರಾರ್ಥನೆ ಮಾಡಿ ಮನ್ನವನ್ನು ತೆಗೆದುಕೊಂಡು ಬಂದನು. Different things. ಅನೇಕ ಕಾರ್ಯಗಳು. Not only that. ಅಷ್ಟೇ ಅಲ್ಲ, On Sinai mountain. ಸೀನಾಯಿ ಬೆಟ್ಟದಲ್ಲಿ As God told him. ಕರ್ತನು ಆತನಿಗೆ ಹೇಳಿದನು. He went on mountain. ಆತನು ಅಲ್ಲಿ ಹೋದನು. Stayed there. ಅಲ್ಲಿ ಇದ್ದನು. He brought the laws and the laws. ಆತನು ಅಲ್ಲಿಂದ ಒಂದು ಧರ್ಮಶಾಸ್ತ್ರವನ್ನು ತೆಗೆದುಕೊಂಡು
whenever the laws is taken, ಯಾವಾಗೆಲ್ಲ ಧರ್ಮಶಾಸ್ತ್ರವು always the ತೆಗೆದುಕೊಳ್ಳಲ್ಪಟ್ಟಿತು name of the Moses comes. ಯಾವಾಗಲೂ ಮೋಶೆಯ ಹೆಸರು ಬರ್ತದೆ. Moses' name is joined to the laws. ಧರ್ಮಶಾಸ್ತ್ರಕ್ಕೆ ಮೋಶೆಯ ಹೆಸರು ಒಂದು ಕೂಡಿಸಿಟ್ಟಿದೆ. For Old Testament, sometimes Jews say laws and the prophet. ಹಳೆ ಒಡಂಬಡಿಕೆಯಲ್ಲಿ ಯೂದರು ಹೇಳುತ್ತಾರೆ ಧರ್ಮಶಾಸ್ತ್ರ ಮತ್ತು ಪ್ರವಾದಿ. Okay, sometimes they say Moses and the prophets. ಕೆಲವೊಂದು ಸಾರಿ ಮೋಶೆ ಮತ್ತು ಪ್ರವಾದಿ ಎಂಬುದಾಗಿ ಹೇಳ್ತಾರೆ. Moses became famous and he became successful only when he started obeying everything as God was telling. ಯಾವಾಗ ಮೋಶೆಯು ಕರ್ತನು ಹೇಳಿರುವ ರೀತಿಯಲ್ಲಿ ವಿಧೇಯನಾದನು ಆತ ಒಂದು ಪ್ರಖ್ಯಾತಿ ವ್ಯಕ್ತಿ ಆದನು. After that Joshua comes. ಅದಾದ ಮೇಲೆ ಯೆಹೋಶುವನು ಬರ್ತಾನೆ. Joshua chapter 1. ಯೆಹೋಶುವನ ಮೊದಲನೇ Many times ಅಧ್ಯಾಯದಲ್ಲಿ God says like this. ಅನೇಕ ಸಾರಿ ಕರ್ತನು ಈ ರೀತಿಯಾಗಿ This ಹೇಳಿದನು. book of the law that I have given you. ಈ ಧರ್ಮಶಾಸ್ತ್ರ ನಾನು ನಿನಗೆ ಕೊಡುವುದು. Okay, walk according to that. ಅದರ ಮೂಲಕ ನೀನು ನಡೆ. You will be successful. ನೀನು ಜಯಶಾಲಿ ಆಗ್ತೀಯಾ. Okay, obey me. ನನ್ನನ್ನು ವಿಧೇಯನಾಗು. You will be successful. ನೀನು ಜಯಶಾಲಿ ಆಗ್ತೀಯಾ. Always remember. ಯಾವಾಗಲೂ ನೀವು ನೆನಪಿಟ್ಟುಕೊಳ್ಳಬೇಕು. Obedience there is a risk. ವಿಧೇಯತ್ವತೆಯಲ್ಲಿ ಒಂದು ರಿಸ್ಕ್ ಇದೆ. Okay, but always there is a blessing. ಆದರೆ ಅಲ್ಲಿ ಯಾವಾಗಲೂ ಆಶೀರ್ವಾದವೂ ಕೂಡ ಇದೆ. Abraham had to take the risk of leaving his family, leaving his village and come to the new place. ಅಬ್ರಹಾಮನಿಗೆ ರಿಸ್ಕ್ ತೆಗೆದುಕೊಳ್ಳಬೇಕಾಗಿತ್ತು. ಆತನ ಕುಟುಂಬವನ್ನು ಬಿಟ್ಟು ಹೋಗುವುದು. ಆತನ ಊರು ಬಿಟ್ಟು ಬೇರೆ ಸ್ಥಳಕ್ಕೆ ಬರುವುದು. Moses also had to take the risk. ಮೋಶೆಗೆ ಕೂಡ ಒಂದು ರಿಸ್ಕ್ ತೆಗೆದುಕೊಳ್ಳಬೇಕಾಗಿತ್ತು. Okay, he was very happy in Midian. ಆತನು ಮಿದ್ಯಾನ್ನಲ್ಲಿ ಬಹಳ ಸಂತೋಷವಾಗಿದ್ದನು. Married. ಮದುವೆಯಾಗಿದ್ದನು. Okay, had children. ಮಕ್ಕಳಿದ್ದರು. Okay, but now God is coming and telling, go there and bring these people. ಮತ್ತೆ ಕರ್ತನು ಹೇಳ್ತಾ ಇದ್ದಾನೆ, ಹೋಗು ಮತ್ತೆ ಈ ಜನರನ್ನು ಕರೆದುಕೊಂಡು ಬಾ ಎಂಬುದಾಗಿ. Saul also had to take the risk. ಸೌಲನು ಕೂಡ ರಿಸ್ಕ್ ತೆಗೆದುಕೊಳ್ಳಬೇಕಾಗಿತ್ತು. What was that risk? ಅದರ ರಿಸ್ಕ್ ಏನಾಗಿತ್ತು? Okay, when you are conquering Amalekites, ನೀವು ಅಮಲೇಕಯನ್ನು ನಾಶಪಡಿಸುವಾಗ destroy everything. ಎಲ್ಲವನ್ನು ನಾಶಪಡಿಸಿ. Okay, that time when maybe it has happened like this way. ಅಲ್ಲಿ ಈ ರೀತಿಯಾಗಿ ಕೂಡ ಆಗಿರಬಹುದು. Okay, their gold is burning. ಬಂಗಾರವಲ್ಲಿ ಸುಡ್ತಾ ಇದೆ. Okay, and Saul is thinking, ये कैसा जलने को देनेगा? ಇದು ಸುಡಲಿಕ್ಕೆ ಹೇಗೆ ಕೊಡಬೇಕು? थोड़ा रख लेता हूँ. ಸ್ವಲ್ಪ ನಾನು ಇಟ್ಟುಕೊಳ್ತೇನೆ. इतना अच्छा ship है. ಎಷ್ಟು ಒಳ್ಳೆ ಕುರಿ ಇದೆ. Okay, how we can destroy it? ಹೇಗೆ ನಾವು ಅದನ್ನು ನಾಶಪಡಿಸಬಹುದು? Okay, he could not leave. ಅದನ್ನು ಬಿಡ್ಲಿಲ್ಲ. There is always risk and leaving, giving off in sacrifice, in obedience. ವಿಧೇಯತ್ವತೆಯಲ್ಲಿ ಅನೇಕ ರಿಸ್ಕ್ಗಳಿವೆ. ಕೆಲವೊಂದು ಕಾರ್ಯವನ್ನು ನಾವು ಬಿಡಬೇಕಾಗಿದೆ. But always remember there's a double blessing. ಆದರೆ ಯಾವಾಗಲೂ ನೆನಪಿಟ್ಟುಕೊಳ್ಳಿ, ಅಲ್ಲಿ ಎರಡು ಪಟ್ಟು ಆಶೀರ್ವಾದವೂ ಕೂಡ ಇದೆ. In obedience, God is pleased and He will start blessing. ವಿಧೇಯತ್ವತೆಯಲ್ಲಿ ಕರ್ತನು ಮೆಚ್ಚಿ ಆಶೀರ್ವದಿಸಲಿಕ್ಕೆ ಪ್ರಾರಂಭಿಸುತ್ತಾನೆ. Even as I was praying and preparing this message, ಈ ಸಂದೇಶವನ್ನು ನಾನು ಪ್ರಾರ್ಥನೆ ಮೂಲಕ ನಾನು ತಯಾರಿಸುವಾಗ God was speaking to me. ಕರ್ತನು ನನ್ನೊಟ್ಟಿಗೆ ಮಾತನಾಡ್ತಾ Sometimes ಇದ್ದಾನೆ. some believers, ಕೆಲವೊಂದು ಸಾರಿ ಕೆಲವು ವಿಶ್ವಾಸಿಗಳು, we are stuck in this point of obedience. ನಾವು ವಿಧೇಯತ್ವತೆಯಲ್ಲಿ ಇಲ್ಲಿ ನಾವು ನಿಂತು ಬಿಡ್ತೇವೆ. Okay, ಇಲ್ಲಿ ಸ್ಟಕ್ ಆಗಿಬಿಟ್ಟಿದ್ದೇವೆ. ನಾವು ಇಲ್ಲಿ ನಿಂತು ಬಿಡ್ತೇವೆ. Okay, we are very regular to the church. ನಾವು ಸಭೆಗೆ ನಿರಂತರ ಹೋಗ್ತೇವೆ. We are there in every meeting. ಎಲ್ಲ ಮೀಟಿಂಗ್ಸ್ ಗಳಲ್ಲಿ ನಾವು every ಇರ್ತೇವೆ. fasting prayer. ಎಲ್ಲ ಉಪವಾಸ ಪ್ರಾರ್ಥನೆಯಲ್ಲಿ ಇರ್ತೇವೆ. ನಮ್ಮ ಕಾಣಿಕೆ ರೆಗ್ಯುಲರ್ ಆಗಿದೆ. ಎಲ್ಲ ಕಾರ್ಯಗಳು But in so ಮಾಡ್ತೇವೆ. many areas of our life, ಅನೇಕ ನಮ್ಮ ಜೀವಿತದ ಅನೇಕ ಸ್ಥಳಗಳಲ್ಲಿ okay, we are disobedient to the word of God. ನಾವು ಕರ್ತನ ವಚನಕ್ಕೆ ಅವಿಧೇಯರಾಗಿದ್ದೇವೆ. And that's why ಆದ ಕಾರಣ there is somewhere breakthrough and blessing missing in our life. ಆದ ಕಾರಣ ನಮ್ಮ ಜೀವನದಲ್ಲಿ ಆಶೀರ್ವಾದಕ್ಕೆ ಒಂದು ಬಿಡುಗಡೆ ಇಲ್ಲ. The problem is our disobedience to the word ಅದರ of God. ಕಾರಣವಾಗಿದೆ ನಾವು ಅವಿಧೇಯತ್ವತೆಯಿಂದ ನಡೆಯುವುದು. So it may be there in every one of our life. ಇದು ನಮ್ಮ ಎಲ್ಲರ ಜೀವನದಲ್ಲಿರಬಹುದು. Sometimes let's apply this to our life. ಇದನ್ನು ನಮ್ಮ ಜೀವಿತಕ್ಕೆ ನಾವು I want to obey you, God. ಕರ್ತನೇ, ನಿನ್ನನ್ನು ನಾನು ವಿಧೇಯನಾಗಲು ಬಯಸುತ್ತೇನೆ. ನನ್ನೊಟ್ಟಿಗೆ We ಮಾತನಾಡು. start praying like this way. ನಾವು ಈ ರೀತಿಯಾಗಿ ಪ್ರಾರ್ಥಿಸ್ತಾ God may say ಇರಬಹುದು. like this way. ಕರ್ತನು ಈ ರೀತಿಯಾಗಿ ಹೇಳ್ತಾ I have given you ಇರಬೇಕು. the whole word of God. ನಿನಗೆ ಇಡೀ ವಚನವನ್ನು ನಾನು Live ಕೊಟ್ಟಿದ್ದೇನೆ. according to that. ಅದರ ಮೂಲಕ ನೀನು ನಡೆ. I have spoken enough. ನಾನು ಹೇಳಿದ್ದು ಸಾಕು. Okay, Hebrews chapter 1. ಇಬ್ರಿಯರಿಗೆ 1ನೇ ಅಧ್ಯಾಯ. Okay, God spoke through prophets before. ಮುಂಚೆ ಕರ್ತನು ಪ್ರವಾದಿಗಳ ಮೂಲಕ ಮಾತನಾಡಿದ್ದಾನೆ. These days God has spoken through His Son. ಈ ದಿನಗಳಲ್ಲಿ ಮಗನ ಮೂಲಕ ಮಾತನಾಡ್ತಾ So ಇದ್ದಾನೆ. God has been speaking. ಕರ್ತನು ಮಾತನಾಡ್ತಾ ಇದ್ದಾನೆ. Okay, now the point is, how much are we obeying? ಈಗ ಯೋಚಿಸುವ ಕಾರ್ಯ ಎಷ್ಟು ಮಾತ್ರ ನಾವು ವಿಧೇಯರಾಗಿದ್ದೇವೆ. All what God had to speak, He has compiled and made this Bible, and He has given
the Shastra in our hand, and now it is our time to obey that. ಏನೆಲ್ಲ ಕರ್ತನು ನಮಗೆ ಹೇಳಬೇಕಾಗಿದ್ದೋ ಈ ಪುಸ್ತಕದ ಮೂಲಕ ಆತನು ಕೊಟ್ಟು ನಮ್ಮ ಕೈಯಲ್ಲಿ ಕೊಟ್ಟಿದ್ದಾನೆ. ಈಗ ನಮ್ಮ ಕಾರ್ಯವಾಗಿದೆ ಎಷ್ಟು ಮಾತ್ರ ನಾವು ವಿಧೇಯರಾಗಿದ್ದೇವೆ. Now that their vakya, that word of God is in our hand. ದೇವರ ವಚನವು ನಮ್ಮ ಕೈಯಲ್ಲಿದೆ. Let us meditate on that every day. ಪ್ರತಿ ದಿನ ಅದನ್ನು ನಾವು ಧ್ಯಾನಿಸೋಣ. Every morning open it. ಪ್ರತಿ ಮುಂಜಾನೆ ನಾವು ಅದನ್ನು ತೆರೆಯೋಣ. Say to God, ನಾವು ಕರ್ತನಿಗೆ ಹೇಳೋಣ, Lord, I want to obey you. Speak to me, Lord. ಕರ್ತನೇ, ನಾನು ನಿನಗೆ ವಿಧೇಯನಾಗುತ್ತೇನೆ, ನನ್ನೊಟ್ಟಿಗೆ ಮಾತನಾಡು. Meditate from this word ವಚನದ ಮೂಲಕ ನೀವು ಧ್ಯಾನ ಮಾಡಿ and try to do according to that. ಅದರ ಮೂಲಕ ಅದರ ಪ್ರಕಾರವೇ ಮಾಡಲು ಪ್ರಯತ್ನಿಸಿ. One day, this is one of the man of God said like this way. ಒಂದು ದೇವ ಮನುಷ್ಯನು ಈ ರೀತಿಯಾಗಿ ಹೇಳಿದ್ದನು. You know, he was telling one day to God, God, speak to me, speak to me, speak to me. ಒಂದು ದಿನ ಆತನು ಕರ್ತನಿಗೆ ಹೇಳ್ತಾನೆ, ಕರ್ತನೇ, ನನ್ನೊಟ್ಟಿಗೆ ಮಾತನಾಡು, ಮಾತನಾಡು, ಮಾತನಾಡು ಎಂಬುದಾಗಿ. God spoke like this way. ಕರ್ತನು ಈ ರೀತಿಯಾಗಿ Last ಮಾತನಾಡಿದನು. time I told you something you did not obey, and why I'll speak you again. ಕಳೆದ ಸಾರಿ ನಾನು ನಿನ್ನೊಟ್ಟಿಗೆ ಮಾತನಾಡಿ ಏನೋ ಕಾರ್ಯ ಹೇಳಿದ್ದೆ, ನೀನು ಅದನ್ನು ವಿಧೇಯನಾಗಿಲ್ಲ, ಮತ್ತೆ ನಾನು ಯಾಕೆ He ಮಾತನಾಡಬೇಕು? was reading the word of God. ಆತನು ಕರ್ತನ ವಚನವನ್ನು ಓದ್ತಾ God ಇದ್ದನು. spoke something very strict to him. ಆ ಕರ್ತನು ಬಹಳ ಸರಳವಾಗಿ ಆತನೊಟ್ಟಿಗೆ ಮಾತನಾಡಿದನು. God told him to leave something. ಕೆಲವೊಂದು ಕಾರ್ಯವನ್ನು ಬಿಡಲಿಕ್ಕೆ But ಕರ್ತನು he ಹೇಳಿದನು. ignored it. ಆತನು ಅದನ್ನು ಕೇಳಲಿಲ್ಲ. Okay, and God is saying next time when he is telling to God, God speak to me, God is saying I am not going to speak to you. ಇನ್ನೊಂದು ಸಾರಿ ಆತನು ಪ್ರಾರ್ಥಿಸುವ, ಕರ್ತನೇ, ನನ್ನೊಟ್ಟಿಗೆ ಮಾತನಾಡು ಎಂಬುದಾಗಿ ಕರ್ತನು ಮಾತನಾಡಲು ಇಷ್ಟಪಡ್ತಾ ಇಲ್ಲ. Because he did not obey the last time. ಏಕೆಂದರೆ ಕಳೆದ ಸಾರಿ ಹೇಳಿರುವ ಮಾತನ್ನು ಆತನು ವಿಧೇಯನಾಗಲಿಲ್ಲ. Whatever circus we do in our life. ಏನೆಲ್ಲ ನಾವು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಿದರೂ ಕೂಡ. I met one sister in my life. ನನ್ನ ಜೀವನದಲ್ಲಿ ಒಬ್ಬ ಸಹೋದರಿಯನ್ನು ನಾನು She is ಭೇಟಿಯಾದೆ. kneeling down and reading Bible. ಆಕೆಯು ಮೊಣಕಾಲುಗಳಲ್ಲಿ ನಿಂತುಕೊಂಡು ಸತ್ಯವೇದವನ್ನು ಓದ್ತಾ ಇದ್ದಾಳೆ. That time only I felt there is some problem. ಆವಾಗಲೇ ನಾನು ನೆನೆಸಿದೆ, ಅಲ್ಲಿ ಏನೋ ಒಂದು ಸಮಸ್ಯೆ ಇದೆ. Because I sit and read Bible. ಏಕೆಂದರೆ ನಾನು ಕೂತುಕೊಂಡು ಸತ್ಯವೇದವನ್ನು Everyone was ಓದಿದೆ. appreciating. ಎಲ್ಲರೂ ಆಕೆಯನ್ನು ಹೊಗಳ್ತಾ ಇದ್ರು. Okay, but after few days I saw ಕೆಲವು ದಿನಗಳ ನಂತರ ನಾನು ನೋಡಿದೆ, the life is not according to the word of God. ಜೀವನವು ಕರ್ತನ ವಚನದ ಮೇರೆಗೆ ಇಲ್ಲ. That's why there is no blessing. ಆದ ಕಾರಣದಲ್ಲಿ ಆಶೀರ್ವಾದವಿಲ್ಲ. Whatever circus we do, ಏನೇ ನಾವು ಕಾರ್ಯವನ್ನು ಮಾಡಿದರು, if we are not obedient, it is useless, and we don't receive the blessings. ನಾವು ವಿಧೇಯರಾಗದೇ ಇದ್ದರೆ ನಾವು ಕರ್ತನಿಂದ ಆಶೀರ್ವಾದ ಹೊಂದಿಕೊಳ್ಳಲು Many ಸಾಧ್ಯವಾಗುವುದಿಲ್ಲ. blessings are waiting for us. ಅನೇಕ ಆಶೀರ್ವಾದವು ನಮಗಾಗಿ ಕಾಯ್ತಾ ಇದೆ. A big ministry is waiting for ದೊಡ್ಡ us. ಸೇವೆ ನಮಗಾಗಿ ಕಾಯ್ತಾ ಇದೆ. Only if we start obeying the word of ನಾವು God. ವಿಧೇಯರಾಗುವುದಾದರೆ ಮಾತ್ರ ಈ ಕಾರ್ಯಗಳು ನಡೆಯುತ್ತವೆ. I have an experience like this ಈ way. ರೀತಿಯಾಗಿ ನನಗೆ ಕೂಡ ಒಂದು ಎಕ್ಸ್ಪೀರಿಯನ್ಸ್ ಇದೆ. Okay, whenever I have obeyed the word of God, ಯಾವಾಗೆಲ್ಲ ನಾನು ಕರ್ತನ ವಚನವನ್ನು ನಾನು ವಿಧೇಯನಾದೆನು, I have seen the blessings in my life. ನಾನು ನನ್ನ ಜೀವನದಲ್ಲಿ ಆಶೀರ್ವಾದವನ್ನು Whenever I ನೋಡಿದ್ದೇನೆ. have disobeyed God, ಯಾವಾಗ ನಾನು ಅವಿಧೇಯನಾದೆನು, I have always seen some other problem in my life. ನನ್ನ ಜೀವನದಲ್ಲಿ ನಾನು ಸಮಸ್ಯೆಯನ್ನು ನಾನು ನೋಡಿದ್ದೇನೆ. My dear brothers and sisters, ನನ್ನ ಸಹೋದರ ಸಹೋದರಿಯರೇ, today let us give ourselves to obeying the word of ನಮ್ಮನ್ನು God. ನಾವು ಒಪ್ಪಿಸಿಕೊಡೋಣ ಕರ್ತನ ವಚನಕ್ಕೆ 4 things I told ವಿಧೇಯರಾಗುವುದಕ್ಕಾಗಿ. you. 4 ಕಾರ್ಯವನ್ನು ನಾನು ಹೇಳಿದೆ. Disobedience is an insult to God. ಅವಿಧೇಯತ್ವವು ಕರ್ತನಿಗೆ ಅವಮಾನ Let's ಪಡಿಸುವುದಾಗಿದೆ. pray and ask to God. ನಾವು ಪ್ರಾರ್ಥನೆ ಮಾಡಿ ಕರ್ತನಲ್ಲಿ ಕೇಳಿಕೊಳ್ಳೋಣ. Lord, have I disobeyed you in some way, Lord? ಕರ್ತನೇ, ಅನೇಕ ಯಾವುದೇ ಸ್ಥಳದಲ್ಲಿ ನಾನು ನಿನಗೆ ಅವಿಧೇಯನಾಗಿದ್ದೇನೋ, Lord, have I insulted you like this way, Lord? ಈ ರೀತಿಯಾಗಿ ನಾನು ನಿನಗೆ ಅವಮಾನ ಪಡಿಸಿದ್ದೇನೋ, Forgive me, Lord. ನನ್ನನ್ನು ಕ್ಷಮಿಸು ತಂದೆ. Disobedience always brings a punishment. ಅವಿಧೇಯತ್ವತೆ ದಂಡನೆಗೆ ಗುರಿಯಾಗುತ್ತದೆ. Okay, and obedience is always better than all the sacrifices. ವಿಧೇಯತ್ವತೆಯು ಎಲ್ಲ ಯಜ್ಞಕ್ಕಿಂತ ಉತ್ತಮವಾದಂತಾಗಿದೆ. And finally I told you, ಕೊನೆಯದಾಗಿ ನಾನು ಹೇಳಿದೆ, obedience brings the blessings. ವಿಧೇಯತ್ವತೆಯು ಆಶೀರ್ವಾದವನ್ನು ತರ್ತದೆ. The other side of obedience is a big ministry and a bigger blessings and a bigger responsibility. ವಿಧೇಯತ್ವತೆ ಇನ್ನೊಂದು ಭಾಗ ನೋಡುವುದಾದರೆ ದೊಡ್ಡ ಸೇವೆ, ದೊಡ್ಡ ಆಶೀರ್ವಾದವಿದೆ. Let me tell you these things. ಕೆಲವೊಂದು ಕಾರ್ಯವನ್ನು ನಾನು ನಿಮಗೆ ಹೇಳಲಿ. Some people want to do ministry. ಕೆಲವೊಬ್ರು ಸೇವೆಯನ್ನು ಮಾಡಲಿಕ್ಕೆ ಬಯಸ್ತಾರೆ. You will go ahead in ministry only when you are obedient to the word of ನೀವು God. ಸೇವೆಯಲ್ಲಿ ಮುಂದೆ ಹೋಗಲು ಆಗ್ತದೆ ನೀವು ಯಾವಾಗ ನೀವು ವಿಧೇಯರಾಗುತ್ತೀರಿ. ಯಾವಾಗ ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗ್ತೇವೆ ಆವಾಗ ಮಾತ್ರ ನಾವು ನಮ್ಮ ಸೇವೆಯಲ್ಲಿ ಮುಂದೆ ಹೋಗಬಹುದು.
ಯಾವಾಗ ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗುತ್ತೇವೆ ಆವಾಗ ಮಾತ್ರ ನಾವು ಸೇವೆಯಲ್ಲಿ ಮುಂದೆ ಹೋಗಲಿಕ್ಕೆ ಸಾಧ್ಯ. Let us submit our life to God. ನಮ್ಮ ಜೀವಿತವನ್ನು ಕರ್ತನಿಗೆ ಒಪ್ಪಿಸಿಕೊಡೋಣ. Let us say today to God like this way. ನಮ್ಮ ಕರ್ತನಿಗೆ ಇವತ್ತು ನಾವು ಈ ರೀತಿಯಾಗಿ ಹೇಳೋಣ. As that day Mother Mary, the mother of Jesus, told to the angel. ಆ ದಿನ ಮರಿಯಳು ಯೇಸು ಸ್ವಾಮಿಗೆ ಹೇಳಿರುವ ರೀತಿ ಯೇಸು ಸ್ವಾಮಿ ತಾಯಿಯ ದೂತರಿಗೆ ಹೇಳಿದ ಹಾಗೆ. ಯೇಸು ಸ್ವಾಮಿ ತಾಯಿ ದೂತರಿಗೆ ಹೇಳಿರುವ ಹಾಗೆ. Okay, here is your servant. I just want to do what you say. ನಿನ್ನ ಸೇವಕನು ಇಲ್ಲಿದ್ದೇನೆ, ನಾನು ನೀನು ಹೇಳುವ ರೀತಿಯಲ್ಲಿ ಮಾಡಲು ಬಯಸುತ್ತೇನೆ. Let's close our eyes and look towards God. ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಕರ್ತನ ಕಡೆಗೆ ನೋಡೋಣ. Father, we want to be obedient servants. ಕರ್ತನೇ, ನಾವು ವಿಧೇಯವುಳ್ಳ ಸೇವಕರಾಗಬೇಕು ಸ್ವಾಮಿ. We don't want to insult you with our disobedience. ನಮ್ಮ ಅವಿಧೇಯತೆಯ ಮೂಲಕ ನಿನ್ನನ್ನು ಅವಮಾನಪಡಿಸಲು ನಮಗೆ ಇಷ್ಟವಿಲ್ಲ ಸ್ವಾಮಿ. Forgive us for that times when we used to do different things and we were pleasing our heart, we were satisfying our heart. ನಮ್ಮ ಹೃದಯವನ್ನು ಮೆಚ್ಚಿಸಿ ನಮ್ಮನ್ನು ತೃಪ್ತಿಪಡಿಸುವ ಆ ಎಲ್ಲ ಸಮಯಗಳು ದೇವರೇ ಕ್ಷಮಿಸು ಸ್ವಾಮಿ. And we were satisfied but you were not satisfied. ನಾವು ತೃಪ್ತರಾಗ್ತಾ ಇದ್ವಿ ಆದರೆ ನೀನು ದೇವರೇ ತೃಪ್ತರಾಗ್ತಾ ಇರಲಿಲ್ಲ. Forgive us for our disobedience. ನಮ್ಮ ಅವಿಧೇಯತೆಗಾಗಿ ನಮ್ಮನ್ನು ಕ್ಷಮಿಸು. Enable us to be obedient. ವಿಧೇಯತೆಯಾಗಲು ನಮಗೆ ಸಹಾಯ ಮಾಡು ಸ್ವಾಮಿ. Help us to look to that all blessings that you have kept ahead of us after the obedience. ವಿಧೇಯತೆಯ ನಂತರ ನೀನು ಇಟ್ಟಿರುವ ಎಲ್ಲ ಆಶೀರ್ವಾದವನ್ನು ನೋಡುವುದಕ್ಕಾಗಿ ನಮಗೆ ಸಹಾಯ ಮಾಡು ಸ್ವಾಮಿ. Jesus is best example of obedience. ಯೇಸು ಸ್ವಾಮಿಯು ವಿಧೇಯತ್ವಕ್ಕೆ ಒಂದು ಉತ್ತಮವಾದ Lord, ಉದಾಹರಣೆಯಾಗಿದ್ದಾನೆ. enable us to follow your son Jesus. ಕರ್ತನೇ, ನಿನ್ನ ಮಗನು ಯೇಸುವನ್ನು ಹಿಂಬಾಲಿಸುವುದಕ್ಕಾಗಿ ನಮಗೆ He ಸಹಾಯ obeyed and ಮಾಡು. brought life. ಆತನು ವಿಧೇಯನಾಗಿ ದೇವರ ಜೀವನವನ್ನು ತಂದನು We want to ಸ್ವಾಮಿ. be obedient children, Lord. ನಾವು ಕೂಡ ದೇವರ ವಿಧೇಯವುಳ್ಳ ಮಕ್ಕಳಾಗಬೇಕು Bless ಸ್ವಾಮಿ. us, Father. ನಮ್ಮನ್ನು ಆಶೀರ್ವದಿಸು We ತಂದೆ. pray that you bless us. ನಾವು ಪ್ರಾರ್ಥಿಸುತ್ತೇವೆ, ನಮ್ಮನ್ನು Lead ಆಶೀರ್ವದಿಸು, us and guide us. ನಮ್ಮನ್ನು ನಡೆಸು ದೇವರೇ. Take us in obedience, Father. ದೇವರೇ, ವಿಧೇಯತ್ವತೆಯಲ್ಲಿ ನಮ್ಮನ್ನು ನಡೆಸು ಸ್ವಾಮಿ. In Jesus' name we pray. ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. Amen, amen, amen. ಆಮೆನ್. God bless you all. ನಿಮ್ಮನ್ನು ದೇವರು ಆಶೀರ್ವದಿಸಲಿ. I believe that God has spoken to you. ನಾನು ನಂಬುತ್ತೇನೆ ಕರ್ತನು ನಿಮ್ಮೊಟ್ಟಿಗೆ ಮಾತನಾಡಿದ್ದಾನೆ.